ಡಿಯರ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಜ್ಞಾನಗಂಗೋತ್ರಿ. ಜ್ಞಾನಗಂಗೋತ್ರಿ ಸಂಸ್ಥೆಯಲ್ಲಿ ಮುಂದಿನ ಭಾನುವಾರ ಅಂದರೆ 4ನೇ ಡಿಸೆಂಬರ್ 2022ರಂದು ಬೆಳಗ್ಗೆ 10:30ಕ್ಕೆ ಕೆಎಎಸ್ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಅಣುಕು ಪರೀಕ್ಷೆಗಳನ್ನ ನೀಡಲಿಕ್ಕೆ ಒಂದು ಸ್ಕಾಲರ್ಶಿಪ್ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡಲಾಗ್ತಾ ಇದೆ. ಈ ಸ್ಕಾಲರ್ಶಿಪ್ ಪರೀಕ್ಷೆಯಲ್ಲಿ ರ್ಯಾಂಕ್ ನಂಬರ್ 1ರಿಂದ 30ರವರೆಗೆ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಅಣುಕು ಪರೀಕ್ಷೆಗಳನ್ನ ನೀಡಲಾಗುತ್ತೆ. 31ರಿಂದ ರ್ಯಾಂಕ್ ಅನ್ನ ಗಳಿಸ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ಅಣುಕು ಪರೀಕ್ಷೆಗಳನ್ನ ಡಿಸ್ಕೌಂಟೆಡ್ ರೇಟ್ ಅಲ್ಲಿ ನೀಡಲಾಗುತ್ತೆ. ಈ ಪರೀಕ್ಷೆಗಳನ್ನ ನೀವು ಆನ್ಲೈನ್ ನಲ್ಲೂ ಕೂಡ ತೆಗೆದುಕೊಳ್ಬಹುದು. ರಿಜಿಸ್ಟ್ರೇಷನ್ ಗಾಗಿ ನೀವು ಜೆಜಿಸ್ ಆನ್ಲೈನ್ ಕ್ಲಾಸಸ್ ಅಪ್ಲಿಕೇಶನ್ ಅಥವಾ iasgnana.com ಅಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬಹುದಾಗಿರುತ್ತೆ. ಸಪೋಸ್ ನೀವು ಈ ಪರೀಕ್ಷೆಯನ್ನ ಆಫ್ಲೈನ್ ಅಂದ್ರೆ ಜ್ಞಾನಗಂಗೋತ್ರಿ ಸಂಸ್ಥೆಗೆ ಬಂದು ತೆಗೆದುಕೊಳ್ಳಲು ಇಚ್ಛಿಸಿದರೆ ನಿಮ್ಮ ಹೆಸರನ್ನ ಜ್ಞಾನಗಂಗೋತ್ರಿ ಸಂಖ್ಯೆ ಆಗಿರ್ತಕ್ಕಂಥ 888471 ಮತ್ತೆ 999 ಈ ಸಂಖ್ಯೆಗೆ ನಿಮ್ಮ ಹೆಸರು ಮತ್ತು ನಿಮ್ಮ ಗವರ್ನಮೆಂಟ್ ಐಡೆಂಟಿಟಿ ಕಾರ್ಡ್ ಅನ್ನ ವಾಟ್ಸ್ಆಪ್ ಮಾಡುವುದರ ಮುಖಾಂತರ ನೀವು ನೋಂದಣಿ ಮಾಡ್ಕೊಳ್ಬಹುದಾಗಿರುತ್ತೆ. ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಜ್ಞಾನಗಂಗೋತ್ರಿ's ಇನ್ಕ್ವೆಸ್ಟ್ ಕರೆಂಟ್ ಅಫೇರ್ಸ್ ಅಂಡ್ ದಿಸ್ ಇಸ್ ಕ್ಲಾಸ್ ನಂಬರ್ 347 ಇನ್ ದಿಸ್ ಸೀರೀಸ್. ಇವತ್ತಿನ ತರಗತಿಯಲ್ಲಿ ನಾವು 29ನೇ ನವೆಂಬರ್ 2022ರ ಪ್ರಚಲಿತ ಘಟನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಈ ಎಲ್ಲ ಪ್ರಚಲಿತ ಘಟನೆಗಳನ್ನ ಇಲ್ಲಿ ಕಾಣ್ತಿರ್ತಕ್ಕಂಥ ಎಲ್ಲ ದಿನಪತ್ರಿಕೆಗಳಿಂದ ನಾವು ಸೋರ್ಸ್ ಮಾಡಿರ್ತೇವೆ. ಅಟ್ ದಿ ಎಂಡ್ ಆಫ್ ದಿ ಪ್ರೆಸೆಂಟೇಷನ್ ವಿ ವಿಲ್ ಹ್ಯಾವ್ ಗಿವನ್ ಇನ್ಕ್ವೆಸ್ಟ್ ಚಾಲೆಂಜ್ ಕ್ವಿಜ್. ಇದರಲ್ಲಿ ಫಸ್ಟ್ 10 ಸ್ಟೂಡೆಂಟ್ಸ್ ಹೂ ಗಿವ್ ಕರೆಕ್ಟ್ ಆನ್ಸರ್ಸ್ ವಿಲ್ ಬಿ ಅಕ್ನಾಲೇಜ್ಡ್ ಇನ್ ದಿ ನೆಕ್ಸ್ಟ್ ಪ್ರೆಸೆಂಟೇಷನ್. ಅಂಡ್ ಆರ್ಟಿಕಲ್ಸ್ ಮಧ್ಯದಲ್ಲೂ ಕೂಡ ಒಂದು ಪ್ರಶ್ನೆಯನ್ನು ಕೇಳ್ತೇವೆ, ಅದಕ್ಕೂ ಉತ್ತರವನ್ನು ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಈ ಎಲ್ಲ ಚಟುವಟಿಕೆಗಳು ನಿಮ್ಮ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರ್ತವೆ. Before getting into today's articles, these are the key answers of InQuest challenge number 311, and we appreciate Harish, Pradeep, Deepit, Veerasheva, Veeresh, Ramchandra, user, Ellu Pujari, Sanju, Anil, and many others also have given correct answers. Thank you very much for your participation. With this, let's get into the first article. ವಿಶ್ವದ ಅತಿ ದೊಡ್ಡ ಸಕ್ರಿಯ ಜ್ವಾಲಾಮುಖಿ 40 ವರ್ಷಗಳಲ್ಲಿ ಮೊದಲ ಬಾರಿಗೆ ಸ್ಫೋಟಗೊಂಡಿದೆ. ಅಂದ್ರೆ ಇದನ್ನ ನಾವು ವರ್ಲ್ಡ್ಸ್ ಲಾರ್ಜೆಸ್ಟ್ ವಾಲ್ಕೆನೋ ಅಂತ ಕರಿತೇವೆ. ಇದು ಈಗ 40 ವರ್ಷಗಳಿಂದ ಅದು ಏನು ಎರಪ್ಟ್ ಆಗಿರ್ಲಿಲ್ಲ. 40 ವರ್ಷಗಳ ನಂತರ ಮತ್ತೊಮ್ಮೆ ಇದು ಎರಪ್ಟ್ ಆಗಿರುತ್ತೆ ಅಥವಾ ಸ್ಫೋಟಗೊಂಡಿರುತ್ತೆ. ಈ ಒಂದು ವಾಲ್ಕೆನೋ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಈ ಒಂದು ವಾಲ್ಕೆನೋ ಎಲ್ಲಿರುತ್ತೆ ಅಂದ್ರೆ ಹವಾಯ್ ಐಲ್ಯಾಂಡ್ಸ್ ಅಂತ ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಅಂದ್ರೆ ಪೆಸಿಫಿಕ್ ಓಷನ್ ಅಲ್ಲಿ ಅಥವಾ ಪೆಸಿಫಿಕ್ ಮಹಾಸಾಗರದಲ್ಲಿ ಹವಾಯಿ ಐಲ್ಯಾಂಡ್ಸ್ ಅಥವಾ ಹವಾಯಿ ದ್ವೀಪಗಳು ಅಂತ ಇರುತ್ತೆ. ಈ ಹವಾಯಿ ದ್ವೀಪಗಳು ಅಮೆರಿಕಾಗೆ ಸೇರಿರ್ತಕ್ಕಂಥ ಒಂದು ದ್ವೀಪಗಳಾಗಿರ್ತವೆ. ಈ ಒಂದು ದ್ವೀಪವನ್ನ ನಾವು ಎಕ್ಸ್ಪ್ಯಾಂಡ್ ಮಾಡಿದಾಗ ಈ ರೀತಿ ಕಾಣಿಸುತ್ತೆ. ಇಲ್ಲಿ ಕಾಣ್ತಾ ಇರ್ತಕ್ಕಂಥ ವಾಲ್ಕೆನೋ, ನಾನು ಮಾರ್ಕ್ ಮಾಡ್ತಾ ಇರ್ತಕ್ಕಂಥ ಒಂದು ವಾಲ್ಕೆನೋ. ಇದನ್ನ ನಾವು ಮೌನಾ ಲಾವೋ ಅಂತ ಕರಿತೇವೆ. ಇದು ಇವಾಗ ಲಾರ್ಜೆಸ್ಟ್ ವಾಲ್ಕೆನೋ ಆಗಿರುತ್ತೆ. ಇದು 40 ವರ್ಷಗಳಿಂದ ಸ್ಫೋಟಗೊಂಡಿರ್ಲಿಲ್ಲ. 40 ವರ್ಷಗಳ ಗ್ಯಾಪ್ ನ ನಂತರ ಇದು ಮತ್ತೊಮ್ಮೆ ಸ್ಫೋಟಗೊಳ್ತಾ ಇದೆ. ಮೌನಾ ಲಾವೋ ಮೇಲೆ ಇನ್ನೊಂದು ವಾಲ್ಕೆನೋವನ್ನ ನಾವು ನೋಡ್ಬೋದಾಗಿರುತ್ತೆ. ಇದನ್ನ ನಾವು ಮೌನಾ ಕಿಯಾ ಅಂತ ನಾವು ಕರಿತೇವೆ. ಇದು ಡಾರ್ಮೆಂಟ್ ವಾಲ್ಕೆನೋ ಆಗಿರುತ್ತೆ, ಅಂದ್ರೆ ಸೂಕ್ತವಾಗಿರ್ತಕ್ಕಂಥ ವಾಲ್ಕೆನೋ ಆಗಿರುತ್ತೆ. ಸೂಕ್ತ ಅಂದ್ರೆ ಅದು ಬ್ಲಾಸ್ಟ್ ಆಗೋದಿಲ್ಲ, ಅದು ಭೂಮಿಯ ಒಂದು ಕ್ರಸ್ಟ್ ಅಂತ ನಾವೇನ್ ಕರಿತೇವೆ ಅದರ ಅಡಿಯಲ್ಲಿ ಇರ್ತಕ್ಕಂಥ ಒಂದು ವಾಲ್ಕೆನೋ ಆಗಿರುತ್ತೆ. ಈ ರೀತಿಯಾಗಿ ಪ್ರಮುಖವಾಗಿ ನಾವು ಹವಾಯ್ ಐಲ್ಯಾಂಡ್ಸ್ ಅಲ್ಲಿ ಪ್ರಮುಖವಾಗಿ 5 ವಾಲ್ಕೆನೋಸ್ ಗಳನ್ನ ನಾವು ನೋಡ್ಬೋದಾಗಿರುತ್ತೆ. ಈ ಒಂದು ವಾಲ್ಕೆನೋ ಮುಂಚೆ ಸ್ಫೋಟಗೊಂಡಿದ್ದು ಯಾವ ವರ್ಷದಲ್ಲಿ ಅಂದ್ರೆ 1984 ಅಲ್ಲಿ, ಅಂದ್ರೆ 1984ರಲ್ಲಿ ಇದು ಸ್ಫೋಟಗೊಂಡಿರುತ್ತೆ. ಮೌನಾ ಲಾವೋ ಅಂದ್ರೆ ನಾವು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಈ ಒಂದು ಮೌನಾ ಲಾವೋ ವಾಲ್ಕೆನೋ ಅಂತ ನಾವೇನ್ ಕರಿತೇವೆ, ಇಟ್ ಈಸ್ ಒನ್ ಆಫ್ ದಿ 5 ವಾಲ್ಕೆನೋಸ್ ದಟ್ ಫಾರ್ಮ್ ದಿ ಐಲ್ಯಾಂಡ್ ಹವಾಯ್ ಇನ್ ದಿ US. ಅಂದ್ರೆ US ನಲ್ಲಿರ್ತಕ್ಕಂಥ ಅಥವಾ US ನ ಒಂದು ಭಾಗವಾಗಿರ್ತಕ್ಕಂಥ ಹವಾಯಿ ದ್ವೀಪದಲ್ಲಿರ್ತಕ್ಕಂಥ 5 ಜ್ವಾಲಾಮುಖಿಗಳಲ್ಲಿ ಇದು ಕೂಡ ಒಂದಾಗಿರುತ್ತೆ. ಈ ಒಂದು ಜ್ವಾಲಾಮುಖಿಯನ್ನ ನಾವು ಪೆಸಿಫಿಕ್ ಮಹಾಸಾಗರದಲ್ಲಿ ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ನಾವು ಇಷ್ಟೊತ್ತು ಡಿಸ್ಕಸ್ ಮಾಡಿರ್ತಕ್ಕಂಥ ಒಂದು ವಾಲ್ಕೆನೋನ ನಾವು ವರ್ಲ್ಡ್ಸ್ ಲಾರ್ಜೆಸ್ಟ್ ಅಂತ ಕರಿತೇವೆ. ಅಂದ್ರೆ ವಿಶ್ವದಲ್ಲಿಯೇ ಅತಿ ದೊಡ್ಡವಾಗಿರ್ತಕ್ಕಂಥ ಒಂದು ವಾಲ್ಕೆನೋನ ನಾವು ಮೌನಾ ಲಾವೋ ಅಂತ ಕರಿತೇವೆ. ಹಾಗಿದ್ರೆ ನಾವು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಏನು ಅಂದ್ರೆ ವಿಚ್ ಇಸ್ ದಿ ವರ್ಲ್ಡ್ಸ್ ಹೈಯೆಸ್ಟ್ ಆರ್ ಟಾಲೆಸ್ಟ್ ವಾಲ್ಕೆನೋ, ಅಂದ್ರೆ ವಿಶ್ವದಲ್ಲಿಯೇ ಅತ್ಯಂತ ಎತ್ತರವಾಗಿರ್ತಕ್ಕಂಥ ಅಥವಾ ಅತ್ಯಂತ ಟಾಲೆಸ್ಟ್ ಆಗಿರ್ತಕ್ಕಂಥ ವಾಲ್ಕೆನೋ ಯಾವುದು ಅಂತ ನೀವು ನಮ್ಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಹಾಗಿದ್ರೆ ಮೌನಾ ಲಾವೋವನ್ನ ನಾವು ಲಾರ್ಜೆಸ್ಟ್ ಅಂತ ಕರಿತೇವೆ. ಲಾರ್ಜೆಸ್ಟ್ ಅಂದ್ರೆ ಅದರ ಡಯಾಮೀಟರ್ ಅಲ್ಲಿ ಲಾರ್ಜೆಸ್ಟ್ ಇರುತ್ತೆ. ಟಾಲೆಸ್ಟ್ ಅಂದ್ರೆ ಎತ್ತರದಲ್ಲಿರ್ತಕ್ಕಂಥ ವಾಲ್ಕೆನೋ ಯಾವುದು ಅನ್ನೋದನ್ನ ನೀವು ನಮ್ಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಈ ಒಂದು ಮೌನಾ ಲಾವೋ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಇಟ್ ಇಸ್ ಪ್ರಾಬಬಲಿ ಬೀನ್ ಎರಪ್ಟಿಂಗ್ ಫಾರ್ ದ ಲಾಸ್ಟ್ 7 lakh years, ಅಂದ್ರೆ ಕಳೆದ 7 ಲಕ್ಷ ವರ್ಷಗಳಿಂದ ಇದು ಸ್ಫೋಟಗೊಳ್ತಾ ಇದೆ. ಬಟ್ ಡ್ಯೂ ಟು ವೇರಿಯಸ್ ರೀಸನ್ಸ್ ಕಳೆದ 40 ವರ್ಷಗಳಿಂದ ಅದು ಸ್ಫೋಟಗೊಂಡಿರ್ಲಿಲ್ಲ, ಮತ್ತೊಮ್ಮೆ ಈಗ ಸ್ಫೋಟಗೊಳ್ತಾ ಇದೆ. ಅದಾದ್ಮೇಲೆ ಇಟ್ ಹ್ಯಾಸ್ ಎಮರ್ಜ್ಡ್
ಅಬೋವ್ ಸಿ ಲೆವೆಲ್ ಅಬೌಟ್ 4 lakh years ago. ಅಂದ್ರೆ ಇದು ಸಮುದ್ರ ಮಟ್ಟದಿಂದ ಮೇಲಕ್ಕೆ ಯಾವಾಗ ಬಂದಿರುತ್ತೆ ಅಂದ್ರೆ 4 ಲಕ್ಷ ವರ್ಷಗಳ ಹಿಂದೆ ಇದು ಸಮುದ್ರ ಮಟ್ಟದಿಂದ ಹೊರಹೊಮ್ಮಿರ್ತಕ್ಕಂಥ ಒಂದು ವಾಲ್ಕೆನೋ ಇದಾಗಿರುತ್ತೆ. ಸೊ ನಾನು ಮ್ಯಾಪ್ ಅಲ್ಲಿ ತೋರಿಸಿದ ಇನ್ನೊಂದು ವಾಲ್ಕೆನೋನ ನಾವು ಮೌನಾ ಕೀ ಅಂತ ನಾವು ಕರಿತೇವೆ. ಸೊ ಇದನ್ನ ನಾವು ಡಾರ್ಮೆಂಟ್ ವಾಲ್ಕನೋ ಅಥವಾ ಸೂಕ್ತವಾಗಿರ್ತಕ್ಕಂಥ ಒಂದು ಜ್ವಾಲಾಮುಖಿ ಅಂತ ಕರಿತೇವೆ. ಸೊ ಮೌನಾ ಕಿಯಾ ಮತ್ತೆ ಮೌನಾ ಲಾವೋ ಬಗ್ಗೆ ನಾವು ಎರಡನ್ನ ಕೋರಿಲೇಟ್ ಮಾಡಿದಾಗ ಸೊ ಈ ಮೌನಾ ಕಿಯಾ ಏನಿರುತ್ತೆ ಸೊ ಇದು 13,830 ಅಡಿಗಳಷ್ಟು ಎತ್ತರದಲ್ಲಿರ್ತಕ್ಕಂಥ ಒಂದು ವಾಲ್ಕೆನೋ ಆಗಿರುತ್ತೆ. ಸೊ ಮೌನಾ ಲಾವೋ ಜೊತೆಗೆ ನಾವು ಇದನ್ನ ಕಂಪೇರ್ ಮಾಡಿದಾಗ ಸೊ ಇದು ಹೈಯರ್ ದೆನ್ ಮೌನಾ ಲಾವೋ ಆಗಿರುತ್ತೆ. ಅಂದ್ರೆ ಸಮುದ್ರ ಮಟ್ಟಕ್ಕಿಂತ ಇದು 125 ಅಡಿಗಳಷ್ಟು ಸಮುದ್ರ ಮಟ್ಟಕ್ಕಿಂತ ಎತ್ತರದಲ್ಲಿರ್ತಕ್ಕಂಥ ಒಂದು ವಾಲ್ಕೆನೋ ಆಗಿರುತ್ತೆ. ಸೊ ಅಲ್ಲಿ ನಮ್ಗೆ ಏನ್ ಅರ್ಥ ಆಗುತ್ತೆ ಅಂದ್ರೆ ಸೊ ಮೌನಾ ಲಾವೋ ಅಂತಕ್ಕಂಥದ್ದು ಮೌನಾ ಕಿಯಾಗೆ ಕಂಪೇರ್ ಮಾಡ್ಕೊಂಡಾಗ ಸಿ ಲೆವೆಲ್ ಗಿಂತ ಅದು ಕಡಿಮೆ ಇದೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬಹುದಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಸೆಕೆಂಡ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಫಸ್ಟ್ ವುಮೆನ್ ಪ್ರೆಸಿಡೆಂಟ್ ಆಫ್ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್. ಸೊ ಭಾರತ ದೇಶದ ಈ ಒಂದು ಒಲಿಂಪಿಕ್ ಸಂಸ್ಥೆ ಅಂತ ನಾವೇನ್ ಕರಿತೇವೆ ಸೊ ಈ ಸಂಸ್ಥೆಗೆ ಮೊಟ್ಟ ಮೊದಲ ಬಾರಿಗೆ ಮಹಿಳಾ ಅಧ್ಯಕ್ಷೆಯನ್ನ ನೇಮಕ ಮಾಡಿರ್ತಾರೆ. ಆ ಮಹಿಳಾ ಅಧ್ಯಕ್ಷೆ ಯಾರು ಅಲ್ಲ, PT ಉಷಾ ಆಗಿರ್ತಾರೆ. ಸೊ ಇವರು ಭಾರತ ದೇಶದ ಒಲಿಂಪಿಕ್ ಅಸೋಸಿಯೇಷನ್ಗೆ ಇನ್ ಮುಂದೆ ಇವರು ಅಧ್ಯಕ್ಷರಾಗಿ ಆಯ್ಕೆ ಆಗಿರ್ತಾರೆ. ಸೊ ಇವರ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಶಿ ಹಸ್ ಒನ್ 11 ಮೆಡಲ್ಸ್ ಅಂದ್ರೆ ಪ್ರಮುಖವಾಗಿರ್ತಕ್ಕಂಥ 11 ಪದಕಗಳನ್ನ ಗೆದ್ದಿರ್ತಾರೆ, ಇನ್ಕ್ಲೂಡಿಂಗ್ 4 ಗೋಲ್ಡ್. ಅದರಲ್ಲಿ 4 ಚಿನ್ನದ ಪದಕಗಳನ್ನ ಗೆದ್ದಿರ್ತಾರೆ. ಸೊ ಪ್ರಮುಖವಾಗಿ ಎಲ್ಲಿ ಈ ಅವಾರ್ಡ್ಸ್ ಅನ್ನ ಗೆದ್ದಿರ್ತಾರೆ ಅಂದ್ರೆ ಏಷ್ಯನ್ ಗೇಮ್ಸ್ ಬಿಟ್ವೀನ್ 1982 ಅಂಡ್ 1994 ಅಂದ್ರೆ 1982 ಮತ್ತು 1994 ನಡುವೆ ಏಷ್ಯನ್ ಗೇಮ್ಸ್ ಅಲ್ಲಿ ಇವರು 4 ಚಿನ್ನದ ಪದಕಗಳು ಸೇರಿದಂತೆ 11 ಪದಕಗಳನ್ನ ಗೆದ್ದಿರ್ತಾರೆ. ಸೊ ಅದ್ರ ಜೊತೆಗೆ ಶಿ ವನ್ 4 ಗೋಲ್ಡ್ ಮೆಡಲ್ಸ್ ಅಟ್ ಸಿಯೋಲ್ ಏಷ್ಯನ್ ಗೇಮ್ಸ್ ಇನ್ 1986 ಇನ್ ದಿ 200 ಮೀಟರ್, 400 ಮೀಟರ್, 400 ಮೀಟರ್ ಹರ್ಡಲ್ ಮತ್ತೆ 4x400 ರಿಲೇ ಅಲ್ಲಿ ಇವರಿಗೆ 4 ಚಿನ್ನದ ಪದಕಗಳನ್ನ ಗೆದ್ದಿರ್ತಾರೆ. ಸೊ ಎಲ್ಲಿ ಅಂದ್ರೆ ಸಿಯೋಲ್ ಆಸನ್ ಕ್ರೀಡಾಕೂಟದಲ್ಲಿ ಇವರಿಗೆ 4 ಚಿನ್ನದ ಪದಕಗಳು ಬಂದಿರುತ್ತೆ. ಅದಾದ್ಮೇಲೆ ಸಿಲ್ವರ್ ಇನ್ 100 ಮೀಟರ್ಸ್ ಅಂದ್ರೆ 100 ಮೀಟರ್ ಓಟದಲ್ಲಿ ಇವರಿಗೆ ಬೆಳ್ಳಿಯ ಪದಕ ಕೂಡ ಬಂದಿರುತ್ತೆ. ಹಾಗಿದ್ರೆ ಈ ಒಂದು ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ನ ಪ್ರಮುಖವಾದ ಒಂದು ಜವಾಬ್ದಾರಿ ಏನು ಅಂದ್ರೆ ಈ ಒಂದು ಇಂಟರ್ನ್ಯಾಷನಲ್ ಇವೆಂಟ್ಸ್ ಏನಿರುತ್ತೆ, ಪ್ರಮುಖವಾಗಿ ಈ ಒಲಿಂಪಿಕ್ಸ್ ಗೇಮ್ಸ್ ಆಗಿರ್ಬೋದು ಅಥವಾ ಏಷ್ಯನ್ ಗೇಮ್ಸ್ ಆಗಿರ್ಬೋದು ಅಥವಾ ಯಾವುದೇ ಇಂಟರ್ನ್ಯಾಷನಲ್ ಅಥ್ಲೆಟಿಕ್ ಮೀಟ್ಸ್ ಆಗಿರ್ಬೋದು ಅಥವಾ ಅಥ್ಲೆಟಿಕ್ ಒಕ್ಕೂಟಗಳಾಗಿರ್ಬೋದು. ಸೊ ಇದರಲ್ಲಿ ನಡೀತಕ್ಕಂಥ ಒಂದು ಕ್ರೀಡಾಕೂಟಗಳಿಗೆ ಅಥ್ಲೆಟ್ಸ್ ಗಳನ್ನ ಸೆಲೆಕ್ಟ್ ಮಾಡ್ತಕ್ಕಂಥದ್ದು ಮತ್ತು ಮ್ಯಾನೇಜ್ ಮಾಡ್ತಕ್ಕಂಥದ್ದು ಅಥವಾ ನಿರ್ವಹಣೆ ಮಾಡ್ತಕ್ಕಂಥದ್ದು ಮತ್ತು ಕ್ರೀಡಾಪಟುಗಳನ್ನ ಆಯ್ಕೆ ಮಾಡ್ತಕ್ಕಂಥ ಒಂದು ಪ್ರಮುಖ ಜವಾಬ್ದಾರಿಯನ್ನ ಭಾರತೀಯ ಒಲಿಂಪಿಕ್ ಅಸೋಸಿಯೇಷನ್ಗೆ ನೀಡಲಾಗಿರುತ್ತೆ. ಅದ್ರ ಜೊತೆಗೆ ಇಟ್ ಆಲ್ಸೋ ಆಕ್ಟ್ಸ್ ಆಸ್ ದಿ ಇಂಡಿಯನ್ ಕಾಮನ್ವೆಲ್ತ್ ಗೇಮ್ಸ್ ಅಸೋಸಿಯೇಷನ್. ಸೊ ಇದು ಭಾರತೀಯ ಕಾಮನ್ವೆಲ್ತ್ ಗೇಮ್ಸ್ ಅಸೋಸಿಯೇಷನ್ ಆಗಿ ಕೂಡ ಇದು ಕಾರ್ಯನಿರ್ವಹಿಸುತ್ತದೆ. ಸೊ ಇದರ ಕೆಲಸ ಏನು ಅಂದ್ರೆ ಫಾರ್ ಸೆಲೆಕ್ಟಿಂಗ್ ಅಥ್ಲೆಟ್ಸ್ ಟು ರೆಪ್ರೆಸೆಂಟ್ ಇಂಡಿಯಾ ಅಂದ್ರೆ ಭಾರತ ದೇಶವನ್ನ ಪ್ರತಿನಿಧಿಸಲಿಕ್ಕೆ ಕ್ರೀಡಾಪಟುಗಳನ್ನ ಆಯ್ಕೆ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಇದು ಸ್ಥಾಪನೆ ಆಗಿರ್ತಕ್ಕಂಥ ವರ್ಷ 1927 ಅಂದ್ರೆ 95 ವರ್ಷಗಳ ಹಿಂದೆ ಇದು ಸ್ಥಾಪನೆ ಆಗಿರುತ್ತೆ. ಸೊ ಇದರ ಹೆಡ್ ಕ್ವಾರ್ಟರ್ಸ್ ನ ನಾವು ನವದೆಹಲಿ ಭಾರತದಲ್ಲಿ ನೋಡಬಹುದಾಗಿರುತ್ತೆ. ಇದರ ಪ್ರಸ್ತುತವಾದ ಪ್ರೆಸಿಡೆಂಟ್ PT ಉಷಾ ಆಗಿರ್ತಾರೆ. ಮತ್ತೆ ಸೆಕ್ರೆಟರಿ ಜನರಲ್ ಅಥವಾ ಪ್ರಧಾನ ಕಾರ್ಯದರ್ಶಿಯಾಗಿ ರಾಜೀವ್ ಮೆಹ್ತಾರ್ ಅವರನ್ನ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಥರ್ಡ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ FSSAI ಅಂದ್ರೆ ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಅಂತ ನಾವೇನ್ ಕರಿತೇವೆ. ಸೊ ಇಟ್ ಹ್ಯಾಸ್ ಅಪ್ರೂವ್ಡ್ ಯಾಕ್ ಆಸ್ ಫುಡ್ ಆನಿಮಲ್. ಸೊ ಈ ಒಂದು ಯಾಕ್ ಅಂತ ನಾವು ಈ ಒಂದು ಪ್ರಾಣಿಯನ್ನ ಈ ಚಿತ್ರದಲ್ಲಿ ನೋಡ್ತಾ ಇದ್ದೀರಾ. ಸೊ ಇದನ್ನ ಆಹಾರ ಪ್ರಾಣಿ ಅಂತ ಪರಿಗಣಿಸಲಾಗಿರುತ್ತೆ. ನಾವು ವಾಟ್ ಯು ಮೀನ್ ಬೈ ಫುಡ್ ಆನಿಮಲ್? ಫುಡ್ ಆನಿಮಲ್ ಅಂದ್ರೆ ನಾವು ಇವಾಗ ಹಸು ಅಥವಾ ಎಮ್ಮೆಯನ್ನ ಏನ್ ಸಾಕಣೆ ಮಾಡ್ತಾ ಇದ್ದೇವೆ ಸೊ ಅದನ್ನ ನಾವು ಫುಡ್ ಆನಿಮಲ್ ಅಂತ ಕರಿತೇವೆ. ಅಂದ್ರೆ ಆ ಪ್ರಾಣಿಗಳನ್ನ ಆಹಾರದ ಉದ್ದೇಶದಿಂದ ಆ ಮಿಲ್ಕ್ ಪ್ರಾಡಕ್ಟ್ಸ್ ಅಂತ ನಾವೇನ್ ಕರಿತೇವೆ ಆ ಪ್ರಾಡಕ್ಟ್ಸ್ ಅನ್ನ ಪಡಿಲಿಕ್ಕೆ ನಾವು ಸಾಕ್ತಕ್ಕಂತ ಪ್ರಾಣಿಗಳಾಗಿರುತ್ತೆ. ಸೊ ಅದೇ ಕ್ಯಾಟಗರಿಗೆ ಈಗ ಭಾರತ ದೇಶದಲ್ಲಿ ಯಾಕ್ ಪ್ರಾಣಿಯನ್ನ ಫುಡ್ ಆನಿಮಲ್ ಆಗಿ ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಅವರು ಡಿಕ್ಲೇರ್ ಮಾಡಿರ್ತಾರೆ. ಸೊ ಇನ್ಮೇಲೆ ಯಾಕ್ ಪ್ರಾಣಿಯನ್ನು ಕೂಡ ಹಸು ಅಥವಾ ಎಮ್ಮೆಯ ರೀತಿಯಲ್ಲಿ ಮನೆಗಳಲ್ಲಿ ಸಾಕ್ಬೋದಾಗಿರುತ್ತೆ. ಸೊ ದಿಸ್ ಅಪ್ರೂವಲ್ ಈಸ್ ಗಿವನ್ ಬೈ ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಇಂದ ಈ ಒಂದು ಹಿಮಾಲಯನ್ ಯಾಕ್ ಅಂತ ಕರಿತೇವೆ. ಸೊ ಈ ಒಂದು ಹಿಮಾಲಯನ್ ಯಾಕ್ ಅನ್ನ ಆಹಾರ ಪ್ರಾಣಿ ಅಂತ ಈಗ ಅನುಮೋದನೆ ಮಾಡಿರುತ್ತೆ. ಸೊ ಈ ರೀತಿಯ ಅನುಮೋದನೆ ಮಾಡ್ಲಿಕ್ಕೆ ಕಾರಣ ಏನು ಅಂದ್ರೆ to help check decline in population of high altitude bovine animal. ಸೊ ಇದು ಎತ್ತರದ ಪ್ರದೇಶದಲ್ಲಿ ಬೆಳೀತಕ್ಕಂಥ ಅಥವಾ ಜೀವಿಸ್ತಕ್ಕಂಥ ಒಂದು ಪ್ರಾಣಿಯಾಗಿರುತ್ತೆ. ಸೊ ಇವುಗಳ ಸಂಖ್ಯೆ ಕಡಿಮೆ ಆಗ್ತಾ ಇರುವ ಕಾರಣದಿಂದ ಅಟ್ಲೀಸ್ಟ್ ಫುಡ್ ಆನಿಮಲ್ ಆಗಿ ಇದನ್ನ ಡಿಕ್ಲೇರ್ ಮಾಡಿದ್ರೆ ಇದರ ಸಂತತಿ ಇನ್ಕ್ರೀಸ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುವುದರಿಂದ ಸೊ ಇದನ್ನ ಫುಡ್ ಆನಿಮಲ್ ಆಗಿ ಡಿಕ್ಲೇರ್ ಮಾಡಿರ್ತಾರೆ. ಸೊ ಫುಡ್ ಆನಿಮಲ್ಸ್ ನಾನು ಮುಂಚೆನೆ ಹೇಳ್ದಾಗೆ ರೇಸ್ಡ್ ಅಂಡ್ ಯೂಸ್ಡ್ ಫಾರ್ ಫುಡ್ ಪ್ರೊಡಕ್ಷನ್ ಆರ್ ಕನ್ಸಂಪ್ಷನ್ ಬೈ ಹ್ಯೂಮನ್ಸ್. ಅಂದ್ರೆ ಅವುಗಳನ್ನ ನಾವು ಏನಕ್ಕೆ ಸಾಕ್ತಿವಿ ಅಂದ್ರೆ ಅವುಗಳಿಂದ ಬರ್ತಕ್ಕಂಥ ಒಂದು ಆಹಾರವನ್ನ
ನಾವು ಉತ್ಪಾದನೆ ಮಾಡ್ಲಿಕ್ಕೆ, ಆ ಒಂದು ಆಹಾರವನ್ನ ನಾವು ಬಳಕೆ ಮಾಡ್ಲಿಕ್ಕೆ ಸಾಕ್ತಕ್ಕಂಥ ಪ್ರಾಣಿಗಳನ್ನ ನಾವು ಆಹಾರ ಪ್ರಾಣಿಗಳು ಅಂತ ನಾವು ಕರಿತೇವೆ. ಸೊ 2019ರಲ್ಲಿ ಈ ಒಂದು ಹಿಮಾಲಯನ್ ಯಾಕ್ ಅಂತ ನಾವೇನ್ ಕರಿತೇವೆ ಅವುಗಳನ್ನ ಗಣತಿ ಮಾಡಲಾಗಿತ್ತು. ಸೊ ಭಾರತ ದೇಶದಲ್ಲಿ 58,000 ಯಾಕ್ಗಳನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇವುಗಳ ಸಂಖ್ಯೆ 2012ರಿಂದ ಭಾರತ ದೇಶದಲ್ಲಿ 25% ಕಡಿಮೆ ಆಗಿರುತ್ತೆ. ಸೊ ಈ ಒಂದು ಯಾಕೆ ನಾವು ಇನ್ನೊಂದು ಪ್ರಮುಖವಾದ ಉದ್ದೇಶ ಏನು ಅಂದ್ರೆ, ಯಾಕ್ನ ಮಿಲ್ಕ್ ಏನಿರುತ್ತೆ ಅದು ಹೈಲಿ ನ್ಯೂಟ್ರಿಯಶಿಯಸ್ ಆಗಿರುತ್ತೆ, ಅಂದ್ರೆ ಹೆಚ್ಚು ಪೌಷ್ಟಿಕತೆಯನ್ನ ಹೊಂದಿರುತ್ತೆ. ರಿಚ್ ಇನ್ ಫ್ಯಾಟ್ ಅಂದ್ರೆ ಕೊಬ್ಬಿನ ಅಂಶ ಹೆಚ್ಚಾಗಿರುತ್ತೆ. ಅದಾದ್ಮೇಲೆ ಇದರಲ್ಲಿ ಕೆಲವೊಂದು ಎಸೆನ್ಷಿಯಲ್ ಮಿನರಲ್ಸ್ ಅಂದ್ರೆ ಖನಿಜಗಳು ಮತ್ತೆ ಮೆಡಿಸಿನಲ್ ವ್ಯಾಲ್ಯೂ ಅಂದ್ರೆ ಔಷಧೀಯ ಗುಣವಿರ್ತಕ್ಕಂಥ ಒಂದು ಹಾಲನ್ನ ಇದು ಕೊಡ್ತಕ್ಕಂಥ ಒಂದು ಕಾರಣದಿಂದ ಸೊ ಇದನ್ನ ಆಹಾರ ಪ್ರಾಣಿಯಾಗಿ ಈಗ ಡಿಕ್ಲೇರ್ ಮಾಡಲಾಗಿರುತ್ತೆ. ಸೊ ವಿತ್ ದಿಸ್ ವಿ ಕಮ್ ಟು ದಿ ಫೋರ್ತ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಇಂಡಿಯಾ ವಿಲ್ ಲಾಂಚ್ ಟಿಲ್ಟಿಂಗ್ ಟ್ರೈನ್ಸ್ ಬೈ 2026 ಅಂದ್ರೆ ಭಾರತವು 2026ರ ವೇಳೆಗೆ ಟಿಲ್ಟಿಂಗ್ ರೈಲುಗಳನ್ನ ಪ್ರಾರಂಭ ಮಾಡಲಾಗ್ತಾ ಇದೆ. ಸೊ ವಾಟ್ ಯು ಮೀನ್ ಬೈ ಟಿಲ್ಟಿಂಗ್ ಟ್ರೈನ್? ಸೊ ಭಾರತ ದೇಶದಲ್ಲಿ ಇವಾಗ ಹೆಂಗಾಗಿರುತ್ತೆ ಅಂದ್ರೆ, ಸೊ ಟ್ರೈನ್ ಇವಾಗ ಮೂವ್ ಮಾಡ್ತಾ ಇದ್ದಾಗ ಎಲ್ಲಾದ್ರೂ ಕರ್ವ್ ಬಂದಾಗ ಆ ಒಂದು ಕರ್ವ್ ಬರೋದಕ್ಕಿಂತ ಮುಂಚೆ ಟ್ರೈನ್ಗಳ ಸ್ಪೀಡ್ ಏನಾಗುತ್ತೆ ಅಂದ್ರೆ ಅದು ರೆಡ್ಯೂಸ್ ಆಗುತ್ತೆ. ಕಾರಣ ಏನು ಅಂದ್ರೆ, ಸೊ ಆ ಒಂದು ಟರ್ನಿಂಗ್ಸ್ ಅಲ್ಲೂ ಕೂಡ ಸೇಮ್ ಸ್ಪೀಡ್ ಅಲ್ಲಿ ಹೋದ್ರೆ ಅದು ಡಿರೈಲ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಸೇಮ್ ಸ್ಪೀಡ್ ಅಲ್ಲೇ ಹೋಗ್ಬೇಕು ಮತ್ತೆ ಡಿರೈಲ್ ಕೂಡ ಆಗ್ಬಾರ್ದು, ಅಂದ್ರೆ ಅಳಿ ಕೂಡ ತಕ್ಕಬಾರ್ದು. ಸೊ ಆ ರೀತಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನಾವು ಟಿಲ್ಟಿಂಗ್ ಟ್ರೈನ್ಸ್ ಅಂತ ಕರಿತೇವೆ. ಸೊ ಕರ್ವ್ಸ್ ಅಲ್ಲಿ ಅದು ಬೀಳದೆ ಹಾಗೆ ಅಂದ್ರೆ ಅದೇ ಸ್ಪೀಡ್ ಅಲ್ಲೇ ಚಲಿಸಿದ್ರು ಕೂಡ ಅದು ಡಿರೈಲ್ ಆಗದೆ ಇರತಕ್ಕಂಥ ಒಂದು ಟೆಕ್ನಾಲಜಿಯನ್ನ ನಾವು ಟಿಲ್ಟಿಂಗ್ ಟೆಕ್ನಾಲಜಿ ಅಂತ ಕರಿತೇವೆ. ಸೊ ಈ ರೀತಿಯ ಟೆಕ್ನಾಲಜಿಯನ್ನ ಭಾರತ ದೇಶದಲ್ಲಿ ಯಾವ ವರ್ಷಕ್ಕೆ ಇಂಟ್ರೊಡ್ಯೂಸ್ ಮಾಡ್ಲಿಕ್ಕೆ ಪ್ಲಾನ್ ಮಾಡಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ರೆ 2026 ಅಂತ ನಮ್ಗೆ ಗೊತ್ತಿರ್ಬೇಕಾಗಿರುತ್ತೆ. ಸೊ ಯಾವ ಟ್ರೈನ್ಗಳನ್ನ ಮಾಡ್ಲಿಕ್ಕೆ ಈಗ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಅಂದ್ರೆ 100 ನ್ಯೂ ಯೂನಿಟ್ಸ್ ಆಫ್ ಸೆಮಿ ಹೈ ಸ್ಪೀಡ್ ವಂದೇ ಭಾರತ್ ಟ್ರೈನ್ಸ್ ಅಂದ್ರೆ ಭಾರತ ದೇಶದಲ್ಲಿ ಒಂದು ಸೆಮಿ ಹೈ ಸ್ಪೀಡ್ ವಂದೇ ಭಾರತ್ ಎಕ್ಸ್ಪ್ರೆಸ್ ಅಂತ ನಾವೇನ್ ಕರಿತೇವೆ. ಸೊ ಈ ರೀತಿಯ ರೈಲುಗಳಲ್ಲಿ 100 ಹೊಸ ಘಟಕಗಳನ್ನ ತಯಾರಿ ಮಾಡ್ಲಿಕ್ಕೆ ಈಗ ನಿರ್ಧಾರವನ್ನ ಮಾಡಲಾಗಿರುತ್ತೆ. ಸೊ ಇದಕ್ಕೆ ಟಾರ್ಗೆಟ್ ಡೇಟ್ ಬಂದು 2026ರ ವೇಳೆಗೆ ಈ ಒಂದು ರೈಲುಗಳನ್ನ ಅಭಿವೃದ್ಧಿ ಮಾಡ್ತಕ್ಕಂಥ ಒಂದು ಗುರಿಯನ್ನ ಹೊಂದಿರ್ತವೆ. ಸೊ ಈ ಒಂದು ಅಭಿವೃದ್ಧಿಯಿಂದ ನಮ್ಗೆ ಆಗ್ತಕ್ಕಂಥ ಒಂದು ಅಡ್ವಾಂಟೇಜ್ ಏನು ಅಂದ್ರೆ, ಇಟ್ ಎನೇಬಲ್ಸ್ ಹೈಯರ್ ಸ್ಪೀಡ್ ಅಂದ್ರೆ ಹೆಚ್ಚಿನ ವೇಗದಲ್ಲಿ ಈ ಒಂದು ರೈಲುಗಳನ್ನ ಚಲಿಸಬಹುದಾಗಿರುತ್ತೆ. ಸೊ ಯಾವುದೇ ಕರ್ವ್ ಅಂದ್ರೆ ತಿರುವುಗಳು ಬಂದರೂ ಕೂಡ ಅದರ ಸ್ಪೀಡ್ ಅನ್ನ ಕಡಿಮೆ ಮಾಡ್ತಕ್ಕಂಥ ಒಂದು ಅವಶ್ಯಕತೆ ಇರೋದಿಲ್ಲ. ಹಾಗಿದ್ರೆ ಈ ರೀತಿಯ ಟ್ರೈನ್ಸ್ ಗಳನ್ನ ಪ್ರಸ್ತುತವಾಗಿ ನಾವು ಯಾವ ದೇಶಗಳಲ್ಲಿ ನೋಡ್ಬೋದು ಅಂದ್ರೆ, UK ಅಲ್ಲಿದೆ, ಇಟಲಿಯಲ್ಲಿದೆ, ಪೋರ್ಚುಗಲ್, ಸ್ಲೋವೇನಿಯಾ, ಫಿನ್ಲ್ಯಾಂಡ್ ಮತ್ತೆ ರಷ್ಯಾದಲ್ಲಿ ಈ ರೀತಿಯ ಟ್ರೈನ್ ಗಳನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಫಿಫ್ತ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಇಂಡಿಯಾಸ್ ಫಸ್ಟ್ ಬುದ್ಧಿಸ್ಟ್ ವರ್ಸಿಟಿ ಅಥವಾ ಭಾರತ ದೇಶದ ಮೊಟ್ಟ ಮೊದಲ ಬೌದ್ಧ ವಿಶ್ವವಿದ್ಯಾಲಯ. ಸೊ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ, ಭಾರತ ದೇಶದಲ್ಲಿ ಯಾವುದೇ ರೀತಿಯ ಬೌದ್ಧ ವಿಶ್ವವಿದ್ಯಾಲಯ ಇರಲಿಲ್ಲ. ಸೊ ಇದೇ ಮೊಟ್ಟ ಮೊದಲ ಬಾರಿಗೆ ಭಾರತ ದೇಶದಲ್ಲಿ ಬೌದ್ಧ ವಿಶ್ವವಿದ್ಯಾಲಯವನ್ನ ಸ್ಥಾಪನಾ ಮಾಡ್ತಾ ಇದ್ದಾರೆ. ಸೊ ಇದನ್ನ ಎಲ್ಲಿ ಮಾಡ್ತಾ ಇದ್ದಾರೆ ಅಂದ್ರೆ ತ್ರಿಪುರಾ ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ. ತ್ರಿಪುರಾದಲ್ಲಿ ಸೌತ್ ತ್ರಿಪುರಾದಲ್ಲಿ ಈ ರೀತಿಯ ಒಂದು ವಿಶ್ವವಿದ್ಯಾನಿಲಯವನ್ನ ಲಾಂಚ್ ಮಾಡ್ಲಿಕ್ಕೆ ಶಂಕುಸ್ಥಾಪನೆಯನ್ನ ಮಾಡಿರ್ತಾರೆ. ಸೊ ಶಂಕುಸ್ಥಾಪನೆ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ ಅವರ ಹೆಸರು ಶಕ್ಯ ಗಸನ್ ಅಂತ ನಾವು ಕರಿತೇವೆ. ಸೊ ಇವರು ಚೀಫ್ ಮಾಂಕ್ ಆಫ್ ದಿ ವರ್ಲ್ಡ್ ಬುದ್ಧಿಸ್ಟ್ ಪೋಪ್ ಅಸೋಸಿಯೇಷನ್ ಆಫ್ ಕೊರಿಯಾ ಅಂದ್ರೆ ಇವರು ಕೊರಿಯಾದ ಈ ಒಂದು ವಿಶ್ವ ಬೌದ್ಧ ಪೋಪ್ ಅಸೋಸಿಯೇಷನ್ ನ ಮುಖ್ಯ ಸನ್ಯಾಸಿಯಾಗಿರ್ತಾರೆ. ಸೊ ಇವರು ಈ ಒಂದು ಫೌಂಡೇಶನ್ ಸ್ಟೋನ್ ಅಂತ ನಾವೇನ್ ಕರಿತೇವೆ ಅಂದ್ರೆ ಅಡಿಪಾಯ ಅಂತ ನಾವೇನ್ ಕರಿತೇವೆ. ಸೊ ಈ ಒಂದು ಅಡಿಪಾಯ ಎಲ್ಲಿ ಅಂದ್ರೆ ಇಂಟರ್ನ್ಯಾಷನಲ್ ಬುದ್ಧಿಸ್ಟ್ ಯೂನಿವರ್ಸಿಟಿ ಇನ್ ಮನುಬಂಕುಲ್ ಆಫ್ ಸೌತ್ ತ್ರಿಪುರಾ ಅಂದ್ರೆ ದಕ್ಷಿಣ ತ್ರಿಪುರಾದ ಮನುಬಂಕುಲ್ ನಲ್ಲಿ ಅಂತಾರಾಷ್ಟ್ರೀಯ ಬೌದ್ಧ ವಿಶ್ವವಿದ್ಯಾನಿಲಯಕ್ಕೆ ಅಡಿಪಾಯವನ್ನ ಇವರು ಹಾಕಲಿದ್ದಾರೆ. ಹಾಗಿದ್ರೆ ಈ ಒಂದು ಯೂನಿವರ್ಸಿಟಿಗೆ ಕೊಟ್ಟಿರ್ತಕ್ಕಂಥ ಒಂದು ನಾಮಕರಣ ಅಥವಾ ಟೈಟಲ್ ಏನು ಅಂದ್ರೆ ದಮ್ಮಾದೀಪ ಇಂಟರ್ನ್ಯಾಷನಲ್ ಬುದ್ಧಿಸ್ಟ್ ಯೂನಿವರ್ಸಿಟಿ ಅಂತ ಕರಿತೇವೆ. ಸೊ ಈ ಒಂದು ದಮ್ಮಾದೀಪ ಅಂತಾರಾಷ್ಟ್ರೀಯ ಬೌದ್ಧ ವಿಶ್ವವಿದ್ಯಾನಿಲಯವು ಭಾರತ ದೇಶದ ಮೊಟ್ಟ ಮೊದಲ ಬೌದ್ಧ ವಿಶ್ವವಿದ್ಯಾನಿಲಯ ಆಗಲಿದೆ. ಸೊ ಈ ಒಂದು ವಿದ್ಯಾನಿಲಯವನ್ನ ಸ್ಥಾಪಿಸ್ತಕ್ಕಂಥ ಅಥವಾ ಇದನ್ನ ಮ್ಯಾನೇಜ್ ಮಾಡ್ತಕ್ಕಂಥವ್ರು ಯಾರು ಅಂದ್ರೆ, ಇಟ್ ಈಸ್ ಆಕ್ಚುಲಿ ಹೆಡೆಡ್ ಬೈ ಬುದ್ಧಿಸ್ಟ್ ಮೊನಾಸ್ಟಿಕ್ಸ್ ಅಂದ್ರೆ ಇದನ್ನ ಬೌದ್ಧ ಸನ್ಯಾಸಿಗಳ ನೇತೃತ್ವದಲ್ಲಿ ನಡೆಸಲಾಗುತ್ತೆ. ಮತ್ತೆ ಅದನ್ನ ಮಾನಿಟರ್ ಮಾಡ್ತಕ್ಕಂಥವ್ರು ಕೂಡ ಬುದ್ಧರೇ ಆಗಿರ್ತಾರೆ. ಸೊ ಇದರ ಗುರಿ ಏನು ಅಂದ್ರೆ ಫಾರ್ ಪ್ರಮೋಷನ್ ಅಂಡ್ ರಿವೈಟಲೈಸೇಷನ್ ಆಫ್ ಬುದ್ಧಿಸ್ಟ್ ಕಲ್ಚರ್ ಅಂದ್ರೆ ಬೌದ್ಧ ಸಂಸ್ಕೃತಿಯನ್ನ ಪ್ರಚಾರ ಮಾಡ್ತಕ್ಕಂಥದ್ದು ಮತ್ತು ಮರುಜ್ಜೀವನ ಮಾಡ್ತಕ್ಕಂಥದ್ದು ಅಥವಾ ಪುನರುಜ್ಜೀವನ ಮಾಡ್ತಕ್ಕಂಥದ್ದು ಇದರ ಪ್ರಮುಖವಾದ ಉದ್ದೇಶವಾಗಿರುತ್ತೆ. ಸೊ ವಿತ್ ದಿಸ್ ವಿ ಕಮ್ ಟು ದಿ ಸಿಕ್ಸ್ತ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ICFT ಯುನೆಸ್ಕೋ ಗಾಂಧಿ ಮೆಡಲ್. ಸೊ ಇಲ್ಲಿ ಯುನೆಸ್ಕೋ ವತಿಯಿಂದ ಕೊಡ್ತಕ್ಕಂಥ ಒಂದು ಗಾಂಧಿ ಪದಕವಾಗಿರುತ್ತೆ. ಸೊ ಈ ಪದಕವನ್ನ ನಾವು ICFT ಅಂತ ಕರಿತೇವೆ. ಸೊ ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ ICFT ಅಂದ್ರೆ ಇಂಟರ್ನ್ಯಾಷನಲ್ ಕೌನ್ಸಿಲ್ ಫಾರ್ ಫಿಲ್ಮ್, ಟೆಲಿವಿಷನ್ ಅಂಡ್ ಆಡಿಯೋ ವಿಜುವಲ್ ಕಮ್ಯುನಿಕೇಶನ್ ಅಂತ ಕರಿತೇವೆ. ಸೊ ಅಂದ್ರೆ ಇಲ್ಲಿ ನಮ್ಗೆ ಏನ್ ಅರ್ಥ ಆಯ್ತು ಅಂದ್ರೆ,
ಸೊ ಈ ಒಂದು ಗಾಂಧಿ ಮೆಡಲ್ ಅಂತ ನಾವೇನ್ ಕರಿತೇವೆ, ಸೊ ಇದು ಫಿಲ್ಮ್ಸ್ಗೆ ಅಥವಾ ಚಲನಚಿತ್ರಗಳಿಗೆ ಕೊಡ್ತಕ್ಕಂತ ಒಂದು ಪ್ರಶಸ್ತಿ ಆಗಿರುತ್ತೆ. ಸೊ ಈ ಒಂದು ಪ್ರಶಸ್ತಿಯನ್ನ ಒಂದು ಇರಾನಿಯನ್ ಫಿಲಂಗೆ ಕೊಟ್ಟಿರ್ತಾರೆ. ಅಂದ್ರೆ ಈ ವರ್ಷ ಇರಾನಿಯನ್ ಭಾಷೆಯಲ್ಲಿ ರಿಲೀಸ್ ಆಗಿರ್ತಕ್ಕಂತ ಒಂದು ಚಿತ್ರಕ್ಕೆ ಕೊಟ್ಟಿರ್ತಾರೆ. ಆ ಒಂದು ಚಿತ್ರವನ್ನ ನಾವು ನರ್ಗೇಸಿ ಅಂತ ಕರಿತೇವೆ. ಸೊ ಈ ಒಂದು ನರ್ಗೇಸಿ ಚಿತ್ರವನ್ನ ಡೈರೆಕ್ಟ್ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ ಪಯಂ ಎಸ್ಕಂದರಿ ಅಂತ ನಾವು ಕರಿತೇವೆ. ಸೊ ಇವರು ಈ ಒಂದು ಚಿತ್ರವನ್ನ ಡೈರೆಕ್ಟ್ ಮಾಡಿರ್ತಾರೆ. ಸೊ ಇವರಿಗೆ ಈ ಒಂದು ICFT ಯುನೆಸ್ಕೋ ಗಾಂಧಿ ಮೆಡಲ್ ಅನ್ನ ಕೊಟ್ಟಿರ್ತಾರೆ. ಹಾಗಿದ್ರೆ ಈ ಒಂದು ಅವಾರ್ಡ್ ಅನ್ನ ಸ್ಥಾಪನೆ ಮಾಡ್ಲಿಕ್ಕೆ ಇರ್ತಕ್ಕಂತ ಕಾರಣ ಏನು ಅಂದ್ರೆ ಯಾವ ಚಲನಚಿತ್ರಗಳಲ್ಲಿ ಪೀಸ್, ಟಾಲರೆನ್ಸ್ ಮತ್ತೆ ನಾನ್ ವೈಲೆನ್ಸ್ ಅಂದ್ರೆ ಮಹಾತ್ಮ ಗಾಂಧಿ ಅವರ ಒಂದು ತತ್ವಗಳಾಗಿರ್ತಕ್ಕಂಥ ಶಾಂತಿ, ಸಹಿಷ್ಣುತೆ ಮತ್ತು ಅಹಿಂಸೆಯನ್ನ ಆದರ್ಶವನ್ನಾಗಿಟ್ಕೊಂಡು ಚಲನಚಿತ್ರಗಳನ್ನ ಮಾಡ್ತಾರೆ. ಸೊ ಅವ್ರಿಗೆ ಕೊಡ್ತಕ್ಕಂತ ಒಂದು ಪ್ರಶಸ್ತಿಯನ್ನ ನಾವು ICFT ಯುನೆಸ್ಕೋ ಗಾಂಧಿ ಮೆಡಲ್ ಅಂತ ಕರಿತೇವೆ. ಸೊ ಈ ಒಂದು ನರ್ಗೇಸಿ ಅಂತ ನಾವೇನ್ ಕರಿತೇವೆ, ಸೊ ಈ ಚಿತ್ರ ಪ್ರಮುಖವಾಗಿ ಯಾವ ಥೀಮ್ ನ ಆಧಾರದ ಮೇಲೆ ಮಾಡಿರ್ತಾರೆ ಅಂದ್ರೆ ಡೌನ್ ಸಿಂಡ್ರೋಮ್ ಅಂತ ಕರಿತೇವೆ. ಡೌನ್ ಸಿಂಡ್ರೋಮ್ ಬಂದು ಒಂದು ಜೆನೆಟಿಕ್ ಡಿಸಾರ್ಡರ್ ಆಗಿರುತ್ತೆ, ಅಂದ್ರೆ ಅನುವಂಶೀಯ ಕಾಯಿಲೆ ಆಗಿರುತ್ತೆ. ಸೊ ಈ ಚಿತ್ರದಲ್ಲಿ ಅನುವಂಶೀಯ ಕಾಯಿಲೆ ಆಗಿರ್ತಕ್ಕಂಥ ಡೌನ್ ಸಿಂಡ್ರೋಮ್ ಅನ್ನ ಹೊಂದಿರತಕ್ಕಂತ ಒಂದು ವ್ಯಕ್ತಿಯ ಒಂದು ಕಥೆ ಆಗಿರುತ್ತೆ. ಸೊ ಇದರಲ್ಲಿ ದೇ ಹವ್ ಶೋಕೇಸ್ಡ್ ಕಂಪ್ಯಾಷನ್ ಅಂಡ್ ಟೆಂಡರ್ನೆಸ್ ಆರ್ ದಿ ಟೂ ಕ್ವಾಲಿಟೀಸ್, ಅಂದ್ರೆ ಸಹಾನುಭೂತಿ ಮತ್ತೆ ಮೃದುತ್ವ ಅಂತ ನಾವೇನ್ ಕರಿತೇವೆ. ಸೊ ಈ ಒಂದು ತತ್ವಗಳ ಆಧಾರದ ಮೇಲೆ ಈ ಚಲನಚಿತ್ರವನ್ನ ಮಾಡಲಾಗಿರುತ್ತೆ. ಸೊ ಆ ಕಾರಣದಿಂದ ICFT ಯುನೆಸ್ಕೋ ಗಾಂಧಿ ಮೆಡಲ್ ಅನ್ನ ಇದಕ್ಕೆ ಕೊಡಲಾಗಿರುತ್ತೆ. ಸೊ ಈ ಒಂದು ಮೆಡಲ್ಗೆ ಕನಿಷ್ಠ ಪಕ್ಷ 10 ಅಥವಾ 9 ಚಲನಚಿತ್ರಗಳು ನಾಮಿನೇಟ್ ಆಗಿತ್ತು ಅಥವಾ ಈ ಒಂದು ಆಯ್ಕೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವು. ಸೊ ಅದರಲ್ಲಿ ಒಂದು ಚಲನಚಿತ್ರ ಅಥವಾ ಭಾರತ ದೇಶದ ಚಲನಚಿತ್ರಗಳನ್ನ ನಾನು ಮೆನ್ಷನ್ ಮಾಡೋದಾದ್ರೆ, ಸೊ ಇದರಲ್ಲಿ ಒಂದು ಕನ್ನಡ ಸಿನಿಮಾ ಕೂಡ ಇದೆ. ಇದನ್ನ ನಾವು ನಾನು ಕುಸುಮ ಅಂತ ನಾವು ಕರಿತೇವೆ. ಸೊ ಇನ್ನೊಂದನ್ನ ನಾವು ಸೌದಿ ವೆಲ್ಲಕ್ಕ ಅಂತ ಕರಿತೇವೆ. ಇದು ಕೂಡ ಭಾರತದ್ದಾಗಿರುತ್ತೆ. ಅದಾದ್ಮೇಲೆ ನಿಮ್ಗೆಲ್ಲ ತಿಳಿದಿರ್ತಕ್ಕಂಥ ಈ ಒಂದು ಕಾಶ್ಮೀರ್ ಫೈಲ್ಸ್ ಅಂತ ನಾವೇನ್ ಕರಿತೇವೆ. ಸೊ ಇವೆಲ್ಲ ಈ ಒಂದು ಪ್ರಶಸ್ತಿಯ ರೇಸ್ ಅಲ್ಲಿದ್ದಂತಹ ಒಂದು ಚಲನಚಿತ್ರಗಳಾಗಿರ್ತವೆ. ಸೊ ಈ ಒಂದು ಪ್ರಶಸ್ತಿಯನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ವರ್ಷ ಯಾವುದು ಅಂದ್ರೆ 1994 ಅಲ್ಲಿ ಇದನ್ನ ಸ್ಥಾಪನೆ ಮಾಡಿರ್ತಾರೆ. ಸೊ 1994 ಯಾಕೆ ಅಂದ್ರೆ ಇಟ್ ಇಸ್ ದಿ 125th ಬರ್ತ್ ಆನಿವರ್ಸರಿ ಆಫ್ ಮಹಾತ್ಮ ಗಾಂಧಿ. ಸೊ ಮಹಾತ್ಮ ಗಾಂಧೀಜಿ ಅವರ 125ನೇ ಜನ್ಮ ವಾರ್ಷಿಕ ದಿನ ಇದಾಗಿರುತ್ತೆ. ಸೊ ಈ ಪ್ರಶಸ್ತಿಯನ್ನ ಏನಕ್ಕೆ ಕೊಡ್ತಾರೆ ಅಂತ ನಾನು ಆಲ್ರೆಡಿ ಹೇಳಿದ್ದೇನೆ. ಸೊ ಈ ಪೀಸ್, ಟಾಲರೆನ್ಸ್ ಮತ್ತೆ ನಾನ್ ವೈಲೆನ್ಸ್ ನ ಪ್ರಮೋಟ್ ಮಾಡ್ತಕ್ಕಂಥ ಚಿತ್ರಕ್ಕೆ ಕೊಡ್ತಕ್ಕಂಥ ಒಂದು ಅವಾರ್ಡ್ ಇದಾಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ 7th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಜಾಯಿಂಟ್ ಮಿಲಿಟರಿ ಎಕ್ಸರ್ಸೈಸ್. ಸೊ ಇದನ್ನ ನಾವು ಹರಿಮೌ ಶಕ್ತಿ ಅಂತ ಕರಿತೇವೆ. ಸೊ ನಮಗೆ ಪರೀಕ್ಷೆಯಲ್ಲಿ ಹರಿಮೌ ಶಕ್ತಿ 2022 ಯಾವ 2 ರಾಷ್ಟ್ರಗಳ ನಡುವೆ ನಡೆಯುತ್ತೆ ಅಂತ ಪ್ರಶ್ನೆ ಕೇಳಿದ್ರೆ ಮಲೇಷಿಯಾ ಮತ್ತು ಭಾರತ ರಾಷ್ಟ್ರಗಳ ನಡುವೆ ನಡೀತಕ್ಕಂಥ ಒಂದು ಎಕ್ಸರ್ಸೈಸ್ ಆಗಿರುತ್ತೆ. ಸೊ ಮಲೇಷಿಯಾ ಬಂದು ನಾವು ವೆಸ್ಟ್ ಮಲೇಷಿಯಾ ಅಂತ ನಾವು ಕರಿತೇವೆ. ಸೊ ಇದನ್ನ ನಾವು ವೆಸ್ಟ್ ಮಲೇಷಿಯಾ ಅಂತ ಕರಿತೇವೆ. ಸೊ ಈ ಕಡೆ ಇರ್ತಕ್ಕಂಥ ಭಾಗವನ್ನ ನಾವು ಈಸ್ಟ್ ಮಲೇಷಿಯಾ ಅಂತ ಕರಿತೇವೆ. ಸೊ ಮಲೇಷಿಯಾದ ಕ್ಯಾಪಿಟಲ್ ಸಿಟಿ ಬಂದು ಕೌಲಾಲಂಪುರಂ ಆಗಿರುತ್ತೆ. ಸೊ ಈ ಒಂದು ಪ್ರದೇಶದಲ್ಲಿ ಇಲ್ಲಿ ಕ್ಲುವಾಂಗ್ ಅಂತ ನೀವೇನ್ ಪ್ರದೇಶವನ್ನ ನೋಡ್ತಾ ಇದ್ದೀರಾ, ಸೊ ಈ ಒಂದು ಪ್ರದೇಶದಲ್ಲಿ ಈ ಒಂದು ಯುದ್ಧ ಅಭ್ಯಾಸವನ್ನ ಈಗ ಮಾಡ್ಲಾಗ್ತಾ ಇದೆ. ಸೊ ಇದು ಭಾರತ ಮತ್ತು ಮಲೇಷಿಯಾ ನಡುವೆ ನಡೀತಕ್ಕಂತ ಒಂದು ಅಭ್ಯಾಸ ಆಗಿರುತ್ತೆ. ಇದನ್ನ ನಾವು ಹರಿಮೌ ಶಕ್ತಿ ಅಂತ ಕರಿತೇವೆ. ಸೊ ಇದನ್ನ ಮಲೇಷಿಯಾದ ಕ್ಲುವಾಂಗ್ ಪ್ರದೇಶದಲ್ಲಿ ನಡೆಸ್ತಾ ಇದ್ದಾರೆ. ಸೊ ಇದೊಂದು ಆನ್ಯುಯಲ್ ಎಕ್ಸರ್ಸೈಸ್ ಆಗಿರುತ್ತೆ, ಅಂದ್ರೆ ವಾರ್ಷಿಕವಾಗಿ ನಡೀತಕ್ಕಂತ ಒಂದು ತರಬೇತಿ ಆಗಿರುತ್ತೆ. ಸೊ ಇದು ಸ್ಟಾರ್ಟ್ ಆಗಿರ್ತಕ್ಕಂಥ ವರ್ಷ 2012 ಆಗಿರುತ್ತೆ. ಇದರಲ್ಲಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಅಂದ್ರೆ ಭಾರತ ದೇಶದ ಗರ್ವಾಲ್ ರೈಫಲ್ ರೆಜಿಮೆಂಟ್ ಅಂತ ನಾವೇನ್ ಕರಿತೇವೆ, ಅದ್ರ ಜೊತೆಗೆ ಮಲೇಷಿಯಾದ ರಾಯಲ್ ಮಲೈ ರೆಜಿಮೆಂಟ್ ಕೂಡ ಈ ಒಂದು ಎಕ್ಸರ್ಸೈಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಕ್ಕಂಥ ಟ್ರೂಪ್ಸ್ ಆಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ 8th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಗೋಲ್ಡ್ ಅವಾರ್ಡ್ ಅಂಡರ್ ದಿ ನ್ಯಾಷನಲ್ ಅವಾರ್ಡ್ ಫಾರ್ ಇ ಗವರ್ನೆನ್ಸ್. ಅಂದ್ರೆ ಈ ಒಂದು ಇ ಆಡಳಿತ ಅಂತ ನಾವೇನ್ ಕರಿತೇವೆ, ಅಂದ್ರೆ ಪೇಪರ್ಲೆಸ್ ಗವರ್ನೆನ್ಸ್ ಅಂತ ನಾವೇನ್ ಕರಿತೇವೆ, ಕಾಗದ ರಹಿತ ಒಂದು ಆಡಳಿತ ಅಂತ ನಾವೇನ್ ಕರಿತೇವೆ. ಸೊ ಇದಕ್ಕೆ ಒಂದು ರಾಷ್ಟ್ರೀಯ ಪ್ರಶಸ್ತಿ ಕೊಡ್ತಾರೆ. ಅಂದ್ರೆ ನಮ್ಮ ಭಾರತ ದೇಶದ ಒಂದು ಮಿನಿಸ್ಟ್ರಿಗಳಿಗೆ ಅಥವಾ ಸಚಿವಾಲಯಗಳಿಗೆ ಯಾವ ಸಚಿವಾಲಯ ಈ ರೀತಿಯ ಕಾಗದ ರಹಿತವಾಗಿರ್ತಕ್ಕಂಥ ಒಂದು ಆಡಳಿತ ನಡೆಸಿರುತ್ತೆ, ಸೊ ಅದನ್ನ ಗುರುತಿಸಿ ಕೊಡ್ತಕ್ಕಂಥ ಒಂದು ಅವಾರ್ಡ್ ಅನ್ನ ನಾವು ಈ ಆಡಳಿತಕ್ಕಾಗಿ ರಾಷ್ಟ್ರೀಯ ಪ್ರಶಸ್ತಿ ಅಂತ ಕರಿತೇವೆ. ಸೊ ಈ ಒಂದು ಪ್ರಶಸ್ತಿಗಳ ಅಡಿಯಲ್ಲಿ ಒಂದು ಗೋಲ್ಡ್ ಪ್ರಶಸ್ತಿಯನ್ನ ಕೊಟ್ಟಿರ್ತಾರೆ. ಆ ಗೋಲ್ಡ್ ಪ್ರಶಸ್ತಿಯನ್ನ ಯಾವ ಮಿನಿಸ್ಟ್ರಿಗೆ ಕೊಟ್ಟಿರ್ತಾರೆ ಅಂದ್ರೆ ಮಿನಿಸ್ಟ್ರಿ ಆಫ್ ಪಂಚಾಯತ್ ರಾಜ್ಗೆ ಕೊಟ್ಟಿರ್ತಾರೆ. ಸೊ ಮಿನಿಸ್ಟ್ರಿ ಆಫ್ ಪಂಚಾಯತ್ ರಾಜ್ ಅಡಿಯಲ್ಲಿ ಒಂದು ಈ ಪಂಚಾಯತ್ ಮಿಷನ್ ಮೋಡ್ ಪ್ರಾಜೆಕ್ಟ್ ಅನ್ನ ಅವರು ಇಂಪ್ಲಿಮೆಂಟ್ ಮಾಡಿದ್ರು. ಆ ಪ್ರಾಜೆಕ್ಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಈ ಗ್ರಾಮ್ ಸ್ವರಾಜ್ ಅಂಡ್ ಆಡಿಟ್ ಆನ್ಲೈನ್ ಅಂತ ಕರಿತೇವೆ. ಸೊ ಈ ಒಂದು ಕಾರ್ಯಕ್ರಮಕ್ಕಾಗಿ ಮಿನಿಸ್ಟ್ರಿ ಆಫ್ ಪಂಚಾಯತ್ ರಾಜ್ಗೆ ಗೋಲ್ಡ್ ಅವಾರ್ಡ್ ಅಥವಾ ಈ ಒಂದು ಚಿನ್ನದ ಪದಕವನ್ನ ನೀಡಲಾಗಿರುತ್ತೆ. ಇದನ್ನ ಗೋಲ್ಡ್ ಪ್ರಶಸ್ತಿ ಅಂತ ನಾವೇನ್ ಕರಿತೇವೆ. ಸೊ ಇದನ್ನ ಯಾವ ಕ್ಯಾಟಗರಿಯಲ್ಲಿ ಕೊಟ್ಟಿರ್ತಾರೆ ಅಂದ್ರೆ ಎಕ್ಸಲೆನ್ಸ್ ಇನ್
ಗವರ್ನಮೆಂಟ್ ಪ್ರೋಸೆಸ್ ರೀ ಎಂಜಿನಿಯರಿಂಗ್ ಫಾರ್ ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್. ಅಂದ್ರೆ ಈ ಒಂದು ಕೀಲೀಕರಣ ಅಂತ ನಾವೇನ್ ಕರಿತೇವೆ. ಸೊ ಈ ಒಂದು ಮಾರ್ಪಾಡು ಅಥವಾ ಟ್ರಾನ್ಸ್ಫಾರ್ಮೇಶನ್ ಗಾಗಿ ಮಾಡಿರ್ತಕ್ಕಂತ ಅವರ ಎಫರ್ಟ್ಸ್ ಅನ್ನ ಗುರುತಿಸಿ ಸೊ ಈ ಪ್ರಶಸ್ತಿಯನ್ನ ನ್ಯಾಷನಲ್ ಅವಾರ್ಡ್ಸ್ ಫಾರ್ ಇ ಗವರ್ನೆನ್ಸ್ ಅಂತ ಒಂದು ಗೋಲ್ಡನ್ ಪ್ರಶಸ್ತಿಯನ್ನ ಕೊಟ್ಟಿರ್ತಾರೆ. ದಿ ಅವಾರ್ಡ್ ಇಸ್ ಅ ರೆಕಗ್ನಿಷನ್ ಆಫ್ ದಿ ಎಕ್ಸಲೆಂಟ್ ಅಂಡ್ ಎಕ್ಸೆಂಪ್ಲರಿ ವರ್ಕ್ ಡನ್ ಬೈ ದಿ ಟೀಮ್ ಆಫ್ ಇ ಗವರ್ನೆನ್ಸ್. ಅಂದ್ರೆ ಈ ಒಂದು ಇ ಆಡಳಿತ ತಂಡ ಮತ್ತೆ NIC ಅಂತ ನಾವೇನ್ ಕರಿತೀವಿ ಅಂದ್ರೆ ನ್ಯಾಷನಲ್ ಇನ್ಫಾರ್ಮೇಶನ್ ಸೆಂಟರ್ ಅಥವಾ ರಾಷ್ಟ್ರೀಯ ಮಾಹಿತಿ ಕೇಂದ್ರ ಅಂತ ನಾವೇನ್ ಕರಿತೇವೆ. ಸೊ ಇವರು ಮಾಡಿರ್ತಕ್ಕಂಥ ಒಂದು ಬೆಂಬಲದೊಂದಿಗೆ ಕ್ರಿಯೇಟ್ ಮಾಡಿರ್ತಕ್ಕಂಥ ಇ ಗವರ್ನೆನ್ಸ್ಗೆ ಸಪೋರ್ಟ್ ಮಾಡ್ತಕ್ಕಂಥ ಅಥವಾ ಅದಕ್ಕೆ ಉತ್ತೇಜನ ನೀಡ್ತಕ್ಕಂಥ ಒಂದು ಅವಾರ್ಡ್ ಇದಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 9th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಸಂಗೀತ್ ನಾಟಕ್ ಅಕಾಡೆಮಿ ಅವಾರ್ಡ್ಸ್. ಸೊ ಈ ಒಂದು ಪ್ರಶಸ್ತಿಗಳನ್ನ ಅಕಾಡೆಮಿ ಪುರಸ್ಕಾರಗಳು ಅಂತ ಕೂಡ ಕರಿತೇವೆ. ಸೊ ಈ ಒಂದು ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿಗಳು 2019, 2020 ಮತ್ತು 2021 ಈ 3 ಸಾಲಿನ ಪ್ರಶಸ್ತಿಗಳನ್ನ ಈಗ ಅನೌನ್ಸ್ ಮಾಡಿರ್ತಾರೆ. ಸೊ ಇದನ್ನ ಯಾರ್ಯಾರು ಕೊಟ್ಟಿದ್ದಾರೆ ಅನ್ನೋದನ್ನ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇಲ್ಲಿ 2 ಕಾಂಪೊನೆಂಟ್ಸ್ ನ ನಾವು ಅರ್ಥ ಮಾಡ್ಕೊಳ್ಬೇಕು. ಮೊದಲನೇದು ಸಂಗೀತ ಕಲಾ ಅಕಾಡೆಮಿ ಅವಾರ್ಡ್ಸ್, ಆ ಒಂದು ಪ್ರಶಸ್ತಿಗಳು. ಎರಡನೇದನ್ನ ನಾವು ಫೆಲೋಶಿಪ್ ಅಂತ ಕರಿತೇವೆ. ಸೊ ಫಸ್ಟ್ ನಾನು ಫೆಲೋಶಿಪ್ ಅನ್ನ ಡಿಸ್ಕಸ್ ಮಾಡ್ತೇನೆ, ಅದಾದ್ಮೇಲೆ ಅವಾರ್ಡ್ ಅನ್ನ ಡಿಸ್ಕಸ್ ಮಾಡ್ತೇನೆ. ಸೊ ಈ ಒಂದು ಸಂಗೀತ ನಾಟಕ ಅಕಾಡೆಮಿಗೆ ಸಂಬಂಧಪಟ್ಟಂತೆ ಒಂದು ಜನರಲ್ ಕೌನ್ಸಿಲ್ ಇರುತ್ತೆ. ಸೊ ಈ ಒಂದು ಜನರಲ್ ಕೌನ್ಸಿಲ್ ನ ವತಿಯಿಂದ ಈ ವರ್ಷ 10 ಎಮಿನೆಂಟ್ ಪರ್ಸನಾಲಿಟೀಸ್ ನ ಅಂದ್ರೆ 10 ಎಮಿನೆಂಟ್ ಪರ್ಸನಾಲಿಟೀಸ್ ಅಥವಾ ಪ್ರಖ್ಯಾತ ವ್ಯಕ್ತಿಗಳಿಗೆ ಫೆಲೋಶಿಪ್ ಅನ್ನ ಕೊಡ್ಲಾಗಿರುತ್ತೆ ಇನ್ ದ ಫೀಲ್ಡ್ ಆಫ್ ಪರ್ಫಾರ್ಮಿಂಗ್ ಆರ್ಟ್ಸ್. ಅಂದ್ರೆ ಈ ಒಂದು ಕಲೆಯ ಕ್ಷೇತ್ರದಲ್ಲಿ ಪರ್ಫಾರ್ಮ್ ಮಾಡ್ತಕ್ಕಂಥವರಿಗೆ ಫೆಲೋಶಿಪ್ ಅನ್ನ ಕೂಡ ಕೊಡ್ಲಾಗುತ್ತೆ. ಸೊ ಈ ಒಂದು ಫೆಲೋಶಿಪ್ ಗೆ ಒಂದು ರಿಸ್ಟ್ರಿಕ್ಷನ್ ಇರುತ್ತೆ. ಆ ರಿಸ್ಟ್ರಿಕ್ಷನ್ ಏನು ಅಂದ್ರೆ ಈ ಫೆಲೋಶಿಪ್ ನ ಟೋಟಲ್ ಸಂಖ್ಯೆ ಯಾವುದೇ ಕಾರಣಕ್ಕೂ 40ಕ್ಕೆ ಏರಿಕೆ ಆಗ್ಬಾರ್ದಾಗಿರುತ್ತೆ. ಸೊ ಈಗ 10 ಜನವನ್ನ ಆಡ್ ಮಾಡಿರುವ ಕಾರಣದಿಂದಾಗಿ ಈ ಫೆಲೋಶಿಪ್ ನ ಸಂಖ್ಯೆ ಟೋಟಲ್ 39ಕ್ಕೆ ಏರಿಕೆ ಆಗಿರುತ್ತೆ. ಸೊ ಅದಾದ್ಮೇಲೆ ದಿ ಜನರಲ್ ಕೌನ್ಸಿಲ್ ಆಲ್ಸೋ ಸೆಲೆಕ್ಟೆಡ್ 128 ಆರ್ಟಿಸ್ಟ್. ಅಂದ್ರೆ ಇವಾಗ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಈ ಒಂದು ಸಂಗೀತ ಕಲಾ ನಾಟಕ ಅಕಾಡೆಮಿ ಆಗಿರುತ್ತೆ. ಅಂದ್ರೆ ಅಕಾಡೆಮಿಯಿಂದ ಬರ್ತಕ್ಕಂಥ ಒಂದು ಅಕಾಡೆಮಿ ಪುರಸ್ಕಾರ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಸೊ 2019, 20 ಮತ್ತೆ 2021 ಸಾಲಿನಲ್ಲಿ 128 ಕಲಾವಿದರನ್ನ ಈ ಒಂದು ಅಕಾಡೆಮಿ ಪುರಸ್ಕಾರಕ್ಕೆ ಆಯ್ಕೆ ಮಾಡಲಾಗಿರುತ್ತೆ. ಸೊ 128 ಕಲಾವಿದರನ್ನ ಪರೀಕ್ಷಾ ದೃಷ್ಟಿಯಿಂದ ನಾವು ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸೊ ನಮ್ಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಿಂದ ಯಾರ್ಯಾರಿಗೆ ಈ ಅವಾರ್ಡ್ ಅನ್ನ ಕೊಟ್ಟಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಿದ್ರೆ ಅಕಾಡೆಮಿ ಫೆಲೋಶಿಪ್ ಗೆ ಕೊಡ್ತಕ್ಕಂತ ಒಂದು ಬಹುಮಾನ ಎಷ್ಟು ಅಂದ್ರೆ 3 ಲಕ್ಷವರೆಗೂ ಈ ಒಂದು ಫೆಲೋಶಿಪ್ ಗೆ ಗೌರವಧನವಾಗಿ ನೀಡಲಾಗುತ್ತೆ. ಅಕಾಡೆಮಿ ಅವಾರ್ಡ್ಸ್ ಎಷ್ಟನ್ನ ಕೊಡ್ತಾರೆ ಅಂದ್ರೆ 1 ಲಕ್ಷ ರೂಪಾಯಿ. ಅದ್ರ ಜೊತೆಗೆ ತಾಮ್ರಪತ್ರ ಮತ್ತೆ ಅಂಗವಸ್ತ್ರಂ ಇವೆರಡನ್ನ ಹಣದ ಜೊತೆಯಾಗಿ ಅವರಿಗೆ ನೀಡಲಾಗುತ್ತೆ. ಸೊ ಈ ಒಂದು ಪ್ರಶಸ್ತಿಗಳನ್ನ ಕೊಡ್ತಕ್ಕಂಥವ್ರು ಯಾರು ಅಂದ್ರೆ ಪ್ರೆಸಿಡೆಂಟ್, ಅಂದ್ರೆ ಭಾರತ ದೇಶದ ರಾಷ್ಟ್ರಪತಿಗಳ ವತಿಯಿಂದ ಈ ಒಂದು ಪ್ರಶಸ್ತಿಗಳನ್ನ ಪ್ರದಾನ ಮಾಡಲಾಗುತ್ತೆ. ಸೊ ಫೆಲೋಶಿಪ್ಗೆ ಆಯ್ಕೆ ಆಗಿರ್ತಕ್ಕಂಥ 10 ಜನರು ಯಾರ್ಯಾರು ಅನ್ನೋದನ್ನ ನಾವಿಲ್ಲಿ ಪಟ್ಟಿ ಮಾಡಿರ್ತೇವೆ. ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ ಅಂಡ್ ಗೋ ಥ್ರೂ ದಿ ಇನ್ಫಾರ್ಮೇಶನ್. ಐ ವಿಲ್ ಬಿ ಟಾಕಿಂಗ್ ಮೋರ್ ಅಬೌಟ್ ದಿ ಅವಾರ್ಡ್ಸ್. ಸೊ ದಿ ಅವಾರ್ಡ್ ಈಸ್ ಫ್ರಮ್ ಕರ್ನಾಟಕ ಫಾರ್ ಸಂಗೀತ ನಾಟಕ್ ಅಕಾಡೆಮಿ ಅವಾರ್ಡ್ಸ್. ಅಂದ್ರೆ ಈ ಒಂದು ಅಕಾಡೆಮಿ ಪುರಸ್ಕಾರವನ್ನ ತೆಗೆದುಕೊಂಡಿರ್ತಕ್ಕಂಥ ಕರ್ನಾಟಕದ ಕಲಾವಿದರು. ಫಸ್ಟ್ ನಾನು 2019ನೇ ಸಾಲಿನ ಕಲಾವಿದರನ್ನ ಹೇಳ್ತೇನೆ. ಸೊ ನೃತ್ಯಗಾರ್ತಿ ಆಗಿರ್ತಕ್ಕಂಥ ವಸುಂಧರಾ ದೊರೆಸ್ವಾಮಿ ಅವರಿಗೆ ಕೊಟ್ಟಿರ್ತಾರೆ. ವಿನಾಯಕ್ ತೋರ್ವಿ ಇವರು ಹಿಂದೂಸ್ತಾನ್ ಗಾಯನವನ್ನ ಅಥವಾ ವೋಕಲ್ ಆಗಿರ್ತಾರೆ. ಮತ್ತೆ ಮಂಜು ಭಾರ್ಗವಿ ಇವರು ಕೂಚಿಪುಡಿ ನೃತ್ಯಗಾರ್ತಿ ಆಗಿರ್ತಾರೆ. ಸೊ ಅದಾದ್ಮೇಲೆ 2020ನೇ ಸಾಲಿನಲ್ಲಿ RK ಪದ್ಮನಾಭ್ಗೆ ಕೊಟ್ಟಿರ್ತಾರೆ. ಅದಾದ್ಮೇಲೆ HG ಲಕ್ಷ್ಮೀ ದೇವಮ್ಮಗೆ ಕೊಟ್ಟಿರ್ತಾರೆ. ಮತ್ತೆ ಆರ್ತಿ ಅಂಗಲಿಕರ್ ಅವರಿಗೆ ಕೊಟ್ಟಿರ್ತಾರೆ. ಸೊ 2021ನೇ ಸಾಲಿನಲ್ಲಿ ಸಂಗೀತ ಸಂಯೋಜಕರಾಗಿರ್ತಕ್ಕಂಥ ಗಾಯಕ ಗರ್ತಿಕೆರೆ ರಾಘಣ್ಣ ಅವರಿಗೆ ಕೊಟ್ಟಿರ್ತಾರೆ. ಸೊ ರವೀಂದ್ರ ಯಾವಗಲ್ಗೆ ಕೊಟ್ಟಿರ್ತಾರೆ. ಇವರು ತಬಲಾ ನುಡಿಸ್ತಕ್ಕಂಥವ್ರಾಗಿರ್ತಾರೆ. HR ಲೀಲಾವತಿ ಸುಗಮ ಸಂಗೀತ ಮತ್ತೆ D ಬಾಲಕೃಷ್ಣ ವೀಣೆ. ಸೊ ಇವರಿಗೆ 2021ನೇ ಸಾಲಿನಿಂದ ಸೊ ಕರ್ನಾಟಕದಿಂದ ಆಯ್ಕೆ ಆಗಿರ್ತಕ್ಕಂಥ ಕಲಾವಿದರು ಇವರಾಗಿರ್ತಾರೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 10th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಒಂದು ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು, ಅಂದ್ರೆ ಚೇರ್ಮನ್ ಆಫ್ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್. ಅಂದ್ರೆ ಈ ಒಂದು ಹಿಂದುಳಿದ ವರ್ಗಗಳ ಆಯೋಗ ಏನಿದೆ, ಸೊ ಇದಕ್ಕೆ ಭಾರತ ದೇಶ ಅಥವಾ ಕೇಂದ್ರ ಸರ್ಕಾರ ಈಗ ಅಧ್ಯಕ್ಷರನ್ನ ಆಯ್ಕೆ ಮಾಡಿರುತ್ತೆ. ಆ ಅಧ್ಯಕ್ಷರು ಯಾರು ಅಂದ್ರೆ ಸೊ ಇವರನ್ನ ಆಯ್ಕೆ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ ಭಾರತ ದೇಶದ ರಾಷ್ಟ್ರಪತಿ ಅಥವಾ ಪ್ರೆಸಿಡೆಂಟ್ ವತಿಯಿಂದ ಇವರನ್ನ ಆಯ್ಕೆ ಮಾಡಿರ್ತಾರೆ. ಸೊ ಅವ್ರು ಯಾರು ಅಂದ್ರೆ ಹಂಸರಾಜ್ ಅಹೀರ್ ಅಂತ ಕರಿತೇವೆ.
ಸೊ ಇವರು ಚೇರ್ಮನ್ ಆಫ್ ನ್ಯಾಷನಲ್ ಕಮಿಷನ್ ಆಫ್ ಬ್ಯಾಕ್ವರ್ಡ್ ಕ್ಲಾಸಸ್, ಅಂದ್ರೆ ಈ ಒಂದು ಹಿಂದುಳಿದ ಆಯೋಗದ ಒಂದು ಚೇರ್ಮನ್ ಅಥವಾ ಅಧ್ಯಕ್ಷರನ್ನ ಆಯ್ಕೆ ಮಾಡಿರ್ತಾರೆ. ಸೊ ಇವರು ಅಪಾಯಿಂಟೆಡ್ ಫಾರ್ಮರ್ ಯೂನಿಯನ್ ಮಿನಿಸ್ಟರ್ ಆಫ್ ಸ್ಟೇಟ್ ಆಫ್ ಹೋಮ್ ಅಫೇರ್ಸ್, ಅಂದ್ರೆ ಕೇಂದ್ರ ಗೃಹ ಖಾತೆಯ ಮಾಜಿ ಸಚಿವರು ಕೂಡ ಆಗಿರ್ತಾರೆ, ಮಾಜಿ ಸಚಿವರು. ಸೊ ಇವರನ್ನ ಈಗ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರ್ತಾರೆ. ಸೊ ಹಿ ಹ್ಯಾಸ್ ಬೀನ್ ಹಾನರ್ಡ್ ವಿತ್ ಸಂಸದ್ ರತ್ನ ಅವಾರ್ಡ್ಸ್, ಅಂದ್ರೆ ಈ ಒಂದು ಉತ್ತಮವಾಗಿ ಕಾರ್ಯವನ್ನ ನಿರ್ವಹಿಸಿರ್ತಕ್ಕಂಥ ಸಂಸದರಿಗೆ ಕೊಡ್ತಕ್ಕಂಥ ಒಂದು ಅವಾರ್ಡ್, ಅದನ್ನ ನಾವು ಸಂಸದ್ ರತ್ನ ಅವಾರ್ಡ್ ಅಂತ ಕರಿತೇವೆ. ಸೊ ಈ ಒಂದು ಪ್ರಶಸ್ತಿಯನ್ನ 2011, 12 ಮತ್ತು 13, 14ನೇ ಸಾಲಿನಲ್ಲಿ ಪಡೆದುಕೊಂಡಿರ್ತಕ್ಕಂಥ ವ್ಯಕ್ತಿ ಆಗಿರ್ತಾರೆ. ಹಾಗಿದ್ರೆ ಈ ಒಂದು ಆರ್ಟಿಕಲ್ ಜೊತೆಗೆ ನಾವು NCBC ಅಂದ್ರೆ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗದ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ 102nd ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ 2018 ಪ್ರೊವೈಡ್ಸ್ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಟು ದಿ NCBC, ಅಂದ್ರೆ ಈ ಒಂದು ಆಯೋಗ ಏನಿದೆ ಇದಕ್ಕೆ 102ನೇ ಸಂವಿಧಾನದ ತಿದ್ದುಪಡಿ ಕಾಯ್ದೆಯ ಮುಖಾಂತರ ಸಾಂವಿಧಾನಿಕ ಸ್ಥಾನಮಾನವನ್ನ ಇದಕ್ಕೆ ಒದಗಿಸಲಾಗುತ್ತೆ. ಸೊ ಈ ಒಂದು ಸಾಂವಿಧಾನಿಕ ಸ್ಥಾನವನ್ನ ಒದಗಿಸ್ಲಿಕ್ಕೆ 2 ಹೊಸ ಆರ್ಟಿಕಲ್ಸ್ ನ ಅಥವಾ 2 ಹೊಸ ವಿಧಿಗಳನ್ನ ನಮ್ಮ ಒಂದು ಕಾನ್ಸ್ಟಿಟ್ಯೂಷನ್ಗೆ ಸೇರಿಸಲಾಗುತ್ತೆ. ಅದ್ಯಾವ್ದ್ಯಾವ್ದು ಅಂದ್ರೆ ಆರ್ಟಿಕಲ್ 338B ಮತ್ತೆ ಆರ್ಟಿಕಲ್ 342A. ಸೊ ಇವೆಲ್ಲ ನಮ್ಮ ಪರೀಕ್ಷೆಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಮ್ಮ ಪರೀಕ್ಷೆಯಲ್ಲಿ ನೇರವಾಗಿ ಆರ್ಟಿಕಲ್ 338B ಅಂದ್ರೆ ಏನು, ಆರ್ಟಿಕಲ್ 348A ಅಂದ್ರೆ ಏನು ಅಂತ ನಾವು ಕೇಳ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಇನ್ನೊಂದು ಆರ್ಟಿಕಲ್ ಅಂದ್ರೆ ಆರ್ಟಿಕಲ್ 366 ಅಂತ ನಾವೇನ್ ಕರಿತೇವೆ. ಸೊ ಇದರಲ್ಲೂ ಕೂಡ ಕೆಲವೊಂದು ಚೇಂಜಸ್ ಅಥವಾ ಬದಲಾವಣೆಗಳನ್ನ ಮಾಡಲಾಗಿರುತ್ತೆ. ಸೊ ಆರ್ಟಿಕಲ್ 338B ಏನಂದ ಹೇಳುತ್ತಂದ್ರೆ ಇಟ್ ಎನ್ಪವರ್ಸ್ NCBC ಟು ಎಕ್ಸಾಮಿನ್ ಕಂಪ್ಲೇಂಟ್ಸ್ ಅಂಡ್ ವೆಲ್ಫೇರ್ ಮೆಷರ್ಸ್ ರಿಗಾರ್ಡಿಂಗ್ ಸೋಷಿಯಲಿ ಅಂಡ್ ಎಜುಕೇಶನಲಿ ಬ್ಯಾಕ್ವರ್ಡ್ ಕ್ಲಾಸಸ್, ಅಂದ್ರೆ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥ ವರ್ಗಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ದೂರುಗಳು ಬಂದಿದ್ರು ಮತ್ತೆ ಆ ಒಂದು ಕಲ್ಯಾಣ ಕ್ರಮಗಳು ಅಂದ್ರೆ ವೆಲ್ಫೇರ್ ಸ್ಕೀಮ್ಸ್ ಅಂತ ನಾವೇನ್ ಕರಿತೇವೆ ಅದನ್ನ ಪರಿಶೀಲನೆ ಮಾಡ್ತಕ್ಕಂಥ ಒಂದು ಅಧಿಕಾರವನ್ನ NCBCಗೆ ವಿಧಿ 338B ನ ಪ್ರಕಾರ ನೀಡಲಾಗುತ್ತೆ. ಸೊ ಅದಾದ್ಮೇಲೆ ಆರ್ಟಿಕಲ್ 342A ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ ಇಟ್ ಎನ್ಪವರ್ಸ್ ದಿ ಪ್ರೆಸಿಡೆಂಟ್ ಟು ಸ್ಪೆಸಿಫೈ ಆರ್ ಅಸೈನ್ ಸೋಷಿಯಲಿ ಅಂಡ್ ಎಜುಕೇಶನಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಇನ್ ಡಿಫರೆಂಟ್ ಸ್ಟೇಟ್ಸ್ ಅಂಡ್ ಯೂನಿಯನ್ ಟೆರಿಟರೀಸ್, ಅಂದ್ರೆ ಭಾರತ ದೇಶದಲ್ಲಿ ಇರ್ತಕ್ಕಂಥ ವಿವಿಧ ರಾಜ್ಯಗಳಾಗಿರ್ಬೋದು ಅಥವಾ ಯಾವುದೇ ಕೇಂದ್ರಾಡಳಿತ ಪ್ರದೇಶವಾಗಿರ್ಬೋದು, ಈ ಪ್ರದೇಶಗಳಲ್ಲಿ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥ ವರ್ಗಗಳನ್ನ ನಿರ್ದಿಷ್ಟಪಡಿಸಲಿಕ್ಕೆ ಮತ್ತು ನಿಯೋಜನೆ ಮಾಡಲಿಕ್ಕೆ ರಾಷ್ಟ್ರಪತಿಗಳಿಗೆ ಒಂದು ಅಧಿಕಾರವನ್ನ ವಿಧಿ 342A ಅಡಿಯಲ್ಲಿ ನೀಡಲಾಗುತ್ತೆ. ಸೊ ಈ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳುವ ಮುಂಚೆ ರಾಷ್ಟ್ರಪತಿಗಳು ಆ ಒಂದು ರಾಜ್ಯದ ಗವರ್ನರ್ ರಾಜ್ಯಪಾಲರೊಂದಿಗೆ ಸಲಹೆ ಮಾಡುವುದರ ಮುಖಾಂತರ ಅಥವಾ ಸಮಾಲೋಚನೆ ಮಾಡುವುದರ ಮುಖಾಂತರ ಈ ನಿರ್ಧಾರವನ್ನ ಅವರು ತೆಗೆದುಕೊಳ್ಬಹುದಾಗಿರುತ್ತೆ. ಹಾಗಿದ್ರೆ ಈ ಒಂದು ಆಯೋಗದಲ್ಲಿ ಒಟ್ಟು ಎಷ್ಟು ಮೆಂಬರ್ಸ್ ಇರ್ತಾರೆ ಅಂದ್ರೆ ಇದು 5 ಜನ ಸದಸ್ಯರನ್ನ ಒಳಗೊಂಡಿರ್ತಕ್ಕಂಥ ಒಂದು ಆಯೋಗ ಆಗಿರುತ್ತೆ. ಸೊ ಟೋಟಲ್ ಇದರಲ್ಲಿ 5 ಮೆಂಬರ್ಸ್ ಇರ್ತಾರೆ. ಸೊ ಇದರಲ್ಲಿ ಒಬ್ಬರು ಚೇರ್ಪರ್ಸನ್ ಅಥವಾ ಅಧ್ಯಕ್ಷರು ಇರ್ತಾರೆ, ಅದಾದ್ಮೇಲೆ ವೈಸ್ ಚೇರ್ಪರ್ಸನ್ ಅಥವಾ ಉಪಾಧ್ಯಕ್ಷರು ಇರ್ತಾರೆ, ಅದು ಅವ್ರ ಜೊತೆಗೆ ಇನ್ನೂ 3 ಜನ ಮೆಂಬರ್ಸ್ ಇರ್ತಾರೆ, ಅಂದ್ರೆ ಇತರ 3 ಸದಸ್ಯರು ಇರ್ತಾರೆ. ಈ 5 ಜನರನ್ನ ಆಯ್ಕೆ ಮಾಡ್ತಕ್ಕಂಥ ಅಧಿಕಾರವನ್ನ ಪ್ರೆಸಿಡೆಂಟ್ ಅಥವಾ ರಾಷ್ಟ್ರಪತಿಗಳಿಗೆ ನೀಡಲಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಲಾಸ್ಟ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಪ್ರೊಕ್ಯೂರ್ಮೆಂಟ್ ಆಫ್ ಅಗ್ರಿಗೇಟ್ ಪವರ್ ಅಂಡರ್ B5 ಆಫ್ ಶಕ್ತಿ ಪಾಲಿಸಿ. ಸೊ ಈಗ ನಾನು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು ಶಕ್ತಿ ನೀತಿ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಸೊ ಶಕ್ತಿ ನೀತಿಯಲ್ಲಿ ಒಂದು ಕ್ಲಾಸ್ ಅನ್ನ ಆಡ್ ಮಾಡ್ತಾರೆ. ಈ ಒಂದು ಕ್ಲಾಸ್ ಅನ್ನ ನಾವು B5 ಅಂತ ಕರಿತೇವೆ. ಸೊ ಈ ಒಂದು B5 ಅಡಿಯಲ್ಲಿ ವಿದ್ಯುತ್ ಸಂಗ್ರಹಣೆ ಮಾಡ್ಲಿಕ್ಕೆ ಒಂದು ಪ್ರಾವಿಷನ್ ಅನ್ನ ನೀಡಲಾಗಿರುತ್ತೆ. ಸೊ ಈ ಒಂದು ಆರ್ಟಿಕಲ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದು ಯಾವ ಮಿನಿಸ್ಟ್ರಿ ಕೆಳಗಡೆ ಬರುತ್ತಂದ್ರೆ ಮಿನಿಸ್ಟ್ರಿ ಆಫ್ ಪವರ್ ಅಥವಾ ವಿದ್ಯುತ್ ಸಚಿವಾಲಯದ ಕೆಳಗಡೆ ಬರ್ತಕ್ಕಂಥ ಒಂದು ಸ್ಕೀಮ್ ಆಗಿರುತ್ತೆ. ಸೊ ಈ ಸ್ಕೀಮ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಸ್ಕೀಮ್ ಫಾರ್ ಪ್ರೊಕ್ಯೂರ್ಮೆಂಟ್ ಆಫ್ ಅಗ್ರಿಗೇಟ್ ಪವರ್ ಆಫ್ 4500 ಮೆಗಾವ್ಯಾಟ್ಸ್, ಅಂದ್ರೆ ಈ ಒಂದು ಸ್ಕೀಮ್ ನ ಅಡಿಯಲ್ಲಿ 4500 ಮೆಗಾವ್ಯಾಟ್ಸ್ ಅಷ್ಟು ಒಟ್ಟು ವಿದ್ಯುತ್ ಅನ್ನ ಸಂಗ್ರಹಣೆ ಮಾಡ್ಲಿಕ್ಕೆ ಮಾಡಿರ್ತಕ್ಕಂಥ ಒಂದು ಪ್ರೋಗ್ರಾಮ್ ಆಗಿರುತ್ತೆ. ಸೊ ಈ ಒಂದು ಪ್ರೋಗ್ರಾಮ್ ಅನ್ನ ಶಕ್ತಿ ಪಾಲಿಸಿ ಅಥವಾ ಶಕ್ತಿ ನೀತಿಯ ಅಡಿಯಲ್ಲಿ B5 ಅಂತ ಒಂದು ಕ್ಲಾಸ್ ಬರುತ್ತೆ, ಅದರ ಅಡಿಯಲ್ಲಿ ಲಾಂಚ್ ಮಾಡಿರ್ತಕ್ಕಂಥ ಒಂದು ಸ್ಕೀಮ್ ಆಗಿರುತ್ತೆ. ಸೊ ಈ ಸ್ಕೀಮ್ ಅಲ್ಲಿ ಆನ್ ದಿ ಕಾಂಪಿಟೇಟಿವ್ ಬೇಸಿಸ್ ಆರ್ 5 years ಆನ್ ಫಿನಾನ್ಸ್ ಓನ್ ಅಂಡ್ ಆಪರೇಟ್, ಇದನ್ನ ನಾವು FOO ಅಂತ ಕರಿತೇವೆ. ಅಂದ್ರೆ ಯಾರು ಬೇಕಾದ್ರೂ ತಮ್ಮದೇ ಸ್ವಂತ ಹಣಕಾಸು ಸ್ವಂತ ನಿರ್ವಹಣೆ ಮತ್ತು ಕಾರ್ಯನಿರ್ವಹಣೆಯ ಒಂದು ವ್ಯಾಪ್ತಿಯಲ್ಲಿ ಈ ಒಂದು ವಿದ್ಯುತ್ ಜನರೇಷನ್ ಅನ್ನ ಈ ಪಾಲಿಸಿ ಅಡಿಯಲ್ಲಿ ಮಾಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ವಿದ್ಯುತ್ ಏನ್ ಜನರೇಟ್ ಆಗುತ್ತೆ ಅದನ್ನ ಅಗ್ರಿಗೇಟ್ ಮಾಡ್ಕೊಂಡು, ಅಂದ್ರೆ ಒಂದ್ ಕಡೆ ಅದನ್ನ ಕಲೆಕ್ಟ್ ಮಾಡಿ ಯಾವ ಸ್ಟೇಟ್ಸ್ ಅಲ್ಲಿ ಶಾರ್ಟೇಜ್ ಆಫ್ ವಿದ್ಯುತ್ ಸಪ್ಲೈ ಇರುತ್ತೆ ಅದಕ್ಕೆ ಸಪ್ಲೈ ಮಾಡ್ತಕ್ಕಂಥ ಒಂದು ಕೆಲಸ ಮಾಡ್ತಾರೆ. ಸೊ PFC ಕನ್ಸಲ್ಟಿಂಗ್ ಲಿಮಿಟೆಡ್ ಅಂದ್ರೆ ಪವರ್ ಫಿನಾನ್ಸ್
ಫಿನಾನ್ಸ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ನಾವೇನ್ ಕರಿತೇವೆ. ಸೊ ಇಟ್ ಈಸ್ ಬೀನ್ ಡಿಸಿಗ್ನೇಟೆಡ್ ಆಸ್ ದಿ ನೋಡಲ್ ಏಜೆನ್ಸಿ ಬೈ ದಿ ಮಿನಿಸ್ಟ್ರಿ ಆಫ್ ಪವರ್. ಅಂದ್ರೆ ಈ ಒಂದು ಸ್ಕೀಮ್ ಅನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ PFC ಕನ್ಸಲ್ಟಿಂಗ್ ಲಿಮಿಟೆಡ್ ಅಂದ್ರೆ ಪವರ್ ಫಿನಾನ್ಸ್ ಕಾರ್ಪೊರೇಷನ್ ಲಿಮಿಟೆಡ್ ನ ಈಗ ನೋಡಲ್ ಏಜೆನ್ಸಿಯಾಗಿ ಗೊತ್ತುಪಡಿಸಲಾಗಿರುತ್ತೆ. ಈ ಸ್ಕೀಮ್ ಅನ್ನ ಏನ್ ಮಾಡಿದ್ದಾರೆ ಅಂದ್ರೆ ಯಾವ ರಾಜ್ಯಗಳಲ್ಲಿ ಪವರ್ ಶಾರ್ಟೇಜ್ ಇರುತ್ತೆ ಅಂದ್ರೆ ವಿದ್ಯುತ್ ಕೊರತೆ ಇರುತ್ತೆ, ಸೊ ಅವರಿಗೆ ಈ ಒಂದು ಅಧಿಕವಾದ ಒಂದು ಪವರ್ ಜನರೇಷನ್ ಪ್ಲಾಂಟ್ಸ್ ಅಥವಾ ಈ ಒಂದು ಘಟಕಗಳನ್ನ ಉತ್ಪಾದನೆ ಮಾಡ್ತಕ್ಕಂತ ಒಂದು ಸಾಮರ್ಥ್ಯವನ್ನ ಹೆಚ್ಚಿಸಲಿಕ್ಕೆ ಮಾಡಿರ್ತಕ್ಕಂತ ಒಂದು ಪಾಲಿಸಿ ಆಗಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಗೈಡ್ ಲೈನ್ಸ್ ಅಥವಾ ಮಾರ್ಗಸೂಚಿ ಅಂತ ನಾವೇನ್ ಕರಿತೇವೆ. ಸೊ ಈ ಒಂದು ಮಾರ್ಗಸೂಚಿಗಳನ್ನ ಶಕ್ತಿ ಪಾಲಿಸಿ ಅಡಿಯಲ್ಲಿ 25ನೇ ಅಕ್ಟೋಬರ್ 2022ರಲ್ಲಿ ಬಿಡುಗಡೆ ಮಾಡಲಾಗಿರುತ್ತೆ. ಸೊ ಇದರಲ್ಲಿ ಮಾರ್ಗಸೂಚಿಗಳಿರುತ್ತೆ. ಈ ಒಂದು ಮಾರ್ಗಸೂಚಿಗಳನ್ನ ಅನುಸರಿಸಿ ವಿದ್ಯುತ್ ಸ್ಥಾವರಗಳನ್ನ ಅವರ ಫಿನಾನ್ಸ್ ಅಲ್ಲಿ ಅವರ ಕಾರ್ಯನಿರ್ವಹಣೆ ಮಾಡುವ ರೀತಿಯಲ್ಲಿ ಡೆವಲಪ್ ಮಾಡ್ತಕ್ಕಂತ ಒಂದು ಅವಕಾಶವನ್ನ ಶಕ್ತಿ ಪಾಲಿಸಿ ಅಡಿಯಲ್ಲಿ ಕೊಡಲಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲಾ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ವಿತ್ ದಿಸ್ ವಿ have come to inquest challenge number 312. You can just pause the video, go through the questions and give us the answers. Once again, I'll meet you tomorrow with tomorrow's updates. Till then, keep reading, be safe. Thank you very much for watching this.